ಭಾಗವಹಿಸ್ತಾ ಇದ್ದಾರೆ. ಮಾಸ್ಟರ್ ಅವರಿಗೆ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಆತ್ಮವಂದನೆಗಳನ್ನ ತಿಳಿಸೋಣ. ಮಾಸ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಮಾಸ್ಟರ್ ಅವರು ಆಲ್ರೆಡಿ ತಮ್ಮ ಸೇವೆಯಲ್ಲಿ ತೊಡಗಿದ್ದಾರೆ. ಆತ್ಮಜ್ಞಾನವನ್ನ ಹಂಚ್ತಾ ಇದ್ದಾರೆ. ಪಿರಮಿಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನ ಸಾರ್ವಜನಿಕರು ಸಹ ಬಳಸಲಿಕ್ಕೆ ಅನುಮತಿಯನ್ನು ಮಾಡಿದ್ದಾರೆ. ಅವರು ತಮ್ಮ ಆತ್ಮಜ್ಞಾನವನ್ನು ಹಂಚ್ತಾ ಬರ್ತಿದ್ದಾರೆ. ಸೇವೆಯಲ್ಲಿ ತೊಡಗಿದ್ದಾರೆ, ಪ್ರಚಾರದಲ್ಲಿ, ಧ್ಯಾನ ಪ್ರಚಾರದಲ್ಲಿ. ಈಗ ಅವರ ಆತ್ಮಜ್ಞಾನವನ್ನ ಹಂಚ್ಕೊಳ್ತಿದ್ದಾರೆ. ಬಸವಣ್ಣನವರ ಲಿಂಗ ಪೂಜೆ ಹಿಂದಿರುವತಕ್ಕಂತಹ ವಿಜ್ಞಾನ ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಮಾಸ್ಟರ್ ಓವರ್ ಟು ಯು. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ, ಶ್ರೀ ಜಗಜ್ಯೋತಿ ಬಸವೇಶ್ವರರಿಗೂ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೂ, ಸಪ್ತ ಋಷಿಗಳಿಗೂ, ಪರಮೇಶ್ವರನಿಗೂ ನನ್ನ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್, ನಾವು ಬಸವಣ್ಣನವರ ಈಗ 2 ದಿನಗಳ ಕಾಲ ಅವರ ಒಂದು ಜೀವನ ಚರಿತ್ರೆ ಆಗಿರ್ಬೋದು, ಹಾಗೆ ಅವರ ಒಂದು ತತ್ವ ಸಿದ್ಧಾಂತಗಳ ಬಗ್ಗೆ ನಾವು ನೋಡ್ತಾ ಬಂದ್ವಿ. ಈ ದಿವಸ ನೋಡಿ, 12ನೇ ಶತಮಾನದಲ್ಲಿ ಬಹುದೊಡ್ಡ ಹೋರಾಟವನ್ನು ಸಂಘಟನೆ ಮಾಡಿರ್ತಕ್ಕಂತಹ ಕ್ರಾಂತಿಕಾರಿ ಮಹಾಮಾನವತಾವಾದಿ ಬಸವಣ್ಣನವರು ಅಂತ ನಾವು ಹೇಳ್ಬೋದು. ಸಮಾನತೆಯ ಹರಿಕಾರ ಅಂತಲೂ ನಾವು ಹೇಳ್ತೀವಿ ಮಾಸ್ಟರ್ಸ್. ಹೀಗೆ ಬಸವಣ್ಣನವರು ಸಮಾಜಕ್ಕೆ ನೀಡಿರ್ತಕ್ಕಂತಹ ಒಂದು ಮಹತ್ತರವಾದ ಕೊಡುಗುಗಳಲ್ಲಿ ಈ ಇಷ್ಟಲಿಂಗ ಪೂಜೆ ಅಂತಕ್ಕಂಥದ್ದು ತುಂಬಾನೇ ಮಹತ್ವವಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಆ ಇಷ್ಟಲಿಂಗ ಪೂಜೆ ಅಂದ್ರೆ ಏನು, ಅದರಿಂದ ಆಗ್ತಕ್ಕಂಥ ಮನುಷ್ಯನಿಗೆ ಆಗ್ತಕ್ಕಂಥ ಒಂದು ಲಾಭಗಳು ಏನು, ಅವರು ಯಾಕಾಗಿ ಈ ವಿಶ್ವಕ್ಕೆ ಇಷ್ಟಲಿಂಗ ಪೂಜೆಯನ್ನು ಅಂದ್ರೆ ಲಿಂಗ ಧರ್ಮವನ್ನು ಯಾಕಾಗಿ ವಿಶ್ವಕ್ಕೆ ನೀಡ್ತಾರೆ ಅಂತಕ್ಕಂಥದ್ದು, ಅದೊಂದು ಒಂದು ವೈಜ್ಞಾನಿಕ ಹಿನ್ನೆಲೆ ಅಂತಕ್ಕಂಥದ್ದು ಈ ಲಿಂಗ ಧರ್ಮ ಅಂತ ಹೇಳ್ತೀವಿ, ಲಿಂಗ ಯೋಗ ಅಂತ ಹೇಳ್ತೀವಿ, ಶಿವ ಯೋಗ ಅಂತ ನಾವು ಹೇಳ್ತೀವಿ ಮಾಸ್ಟರ್ಸ್. ಇದಕ್ಕೆ ಇನ್ನೊಂದು ದೃಷ್ಟಿ ಯೋಗ ಅಂತಲೂ ಹೇಳ್ತಾರೆ. ಹೀಗೆ ಇಂಥ ಒಂದು ಇಷ್ಟಲಿಂಗ ಪೂಜೆಯ ಲಿಂಗ ಧರ್ಮವನ್ನು ನೀಡಿರ್ತಕ್ಕಂಥ ಬಸವಣ್ಣನವರು ಇದರ ಮೂಲಕ ಒಂದು ಸಮಾಜದಲ್ಲಿ ಮನುಷ್ಯನ ವ್ಯಕ್ತಿತ್ವ ಬದಲಾವಣೆಗಾಗಿ ಮತ್ತೆ ಆ ವ್ಯಕ್ತಿತ್ವವನ್ನು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂತಹ ಈ ಒಂದು ಇಷ್ಟಲಿಂಗ ಪೂಜೆಯ ಒಂದು ವಿಧಾನವನ್ನು ಅವರು ಈ ಜಗತ್ತಿಗೆ ಈ ಲಿಂಗ ಧರ್ಮವನ್ನು ಅವರು ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದು ತುಂಬಾ ಅದ್ಭುತವಾದ ಅವರ ಕೊಡುಗೆಗಳಲ್ಲಿ ಇದು ಕೂಡ ಮಹತ್ವವಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ನೋಡಿ, ಬಸವಣ್ಣನವರು ಎಂಥ ಒಂದು ಸೈಂಟಿಸ್ಟ್, ಎಂಥ ಒಂದು ವಿಜ್ಞಾನಿಗಳಾಗಿದ್ರು ಅಂತಂದ್ರೆ ನಾವಿಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಅವಶ್ಯಕತೆ ಇದೆ ಮಾಸ್ಟರ್ಸ್. ಇಷ್ಟಲಿಂಗದ ಆ ಒಂದು ವೈಜ್ಞಾನಿಕತೆಯನ್ನು ಇಲ್ಲಿ ನೋಡಿ, ನಾವಿಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಆ ಒಂದು ಇಷ್ಟಲಿಂಗದ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂತಹ ಒಂದು ಏನಪ್ಪಾ ಅಂತಂದ್ರೆ ಮಕ್ಕಳಿಗೆಲ್ಲ ನಾವು ಅದ್ರ ಬಗ್ಗೆ ನಾವು ಹೇಳ್ತಾ ಇರ್ಬೇಕು. ಇಷ್ಟಲಿಂಗದ ಬಗ್ಗೆ ನಾವು ಹೇಳ್ತಾ ಹೋದಾಗ ಅದರ ವೈಜ್ಞಾನಿಕತೆಯ ಬಗ್ಗೆ ಮಕ್ಕಳಿಗೂ ಕೂಡ ಅರಿವು ಉಂಟಾಗ್ತದೆ. ಅವರು ಕೂಡ ಈ ಒಂದು ಇಷ್ಟಲಿಂಗ ಪೂಜೆಯಲ್ಲಿ ತೊಡಕೋಗ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ನಾವೀಗ ಧ್ಯಾನವನ್ನು ಎಲ್ಲ ಕಡೆ ಚಿಕ್ಕ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀವಲ್ವ ಮಾಸ್ಟರ್ಸ್, ಅದೇ ರೀತಿ ಈ ಇಷ್ಟಲಿಂಗ ಪೂಜೆಯನ್ನು ಕೂಡ ನಾವು ಹೇಳ್ಬಹುದಾಗಿದೆ. ಸೊ ಇಷ್ಟಲಿಂಗ ಪೂಜೆ ಅಂತಕ್ಕಂಥದ್ದು ಇಲ್ಲಿ ತುಂಬಾ ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇದು ಈಗ ನಾವೆಲ್ಲ ಕೈಯಲ್ಲಿ ಏನು ಇಟ್ಕೊಂಡು ಈಗ ಮಹನೀಯರು ನಾವು ಬಸವಣ್ಣನವರ ಒಂದು ಫೋಟೋವನ್ನು ನೋಡಿದಾಗ ಅಂಗೈಯಲ್ಲಿ
ಆ ಲಿಂಗ ಅಂತಕ್ಕಂಥದ್ದು ಆ ಅದ ಲಿಂಗವನ್ನು ಅಂಗೈಯಲ್ಲಿ ಇಟ್ಕೊಂಡು ಅವರು ಲಿಂಗ ಪೂಜೆಯನ್ನು ಮಾಡ್ತಕ್ಕಂತಹ ಆ ಲಿಂಗವನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಾ ಅವರು ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಫೋಟೋವನ್ನು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಅಲ್ಲಿ ಲಿಂಗ ಪೂಜೆ ಅಂತಂದ್ರೆ ಅವರು ಆ ಲಿಂಗದ ಮೂಲಕವಾಗಿ ಅವರಲ್ಲಿ ಧ್ಯಾನಾಸಕ್ತರಾಗಿರ್ತಾ ಇದ್ರು. ಲಿಂಗ ಪೂಜೆ ಅಂದ್ರೆ ಈಗ ಧ್ಯಾನ ಪೂಜೆ ಅಂತಲೂ ನಾವು ಹೇಳ್ತೀವಲ್ವ ಮಾಸ್ಟರ್ಸ್, ಹಾಗೆ ಇಲ್ಲಿ ಇಷ್ಟಲಿಂಗ ಪೂಜೆ ಅಂತಂದ್ರೆ ಇದು ಕೂಡ ಒಂದು ಪದ್ಧತಿಯ ಒಂದು ಧ್ಯಾನ. ಇದು ಈ ರೀತಿಯ ಒಂದು ಧ್ಯಾನದಲ್ಲಿ ಬಸವಣ್ಣನವರು ಧ್ಯಾನಾಸಕ್ತರಾಗ್ತಾ ಇದ್ರು. ಅವರು ಮಾಡ್ತಾ ಇದ್ದುದು ಧ್ಯಾನವನ್ನೇ. ಅದು ಒಂದು ಅವರು ಮಾಡ್ತಕ್ಕಂಥದ್ದು ಒಂದು ರೀತಿಯ ಧ್ಯಾನ ಪದ್ಧತಿ. ಅದೇ ಈ ಇಷ್ಟಲಿಂಗ ಪೂಜೆ ಅಂತ ನಾವು ಹೇಳ್ಬಹುದು. ಹಾಗೆ ನೋಡಿ, ಕೈಯಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಲಿಂಗು ಏನಿದೆ ಅಲ್ವಾ ಮಾಸ್ಟರ್ಸ್, ಅದ್ರ ಬಗ್ಗೆ ನಾವು ಹೇಳ್ತಾ ಹೋದಾಗ ಅದು ಒಂದು ಸಾಲಿಡ್ ಕಾರ್ಬನ್ ಅಂತ ಹೇಳ್ತೀವಿ. ಇದರಲ್ಲಿ ಆ ಲಿಂಗದಲ್ಲಿ ಏನೇನು ಹಾಕಿ ಆ ಲಿಂಗವನ್ನು ತಯಾರು ಮಾಡಿರ್ತಾರೆ ಅಂತಂದ್ರೆ, ಇದರಲ್ಲಿ ಆ ಲಿಂಗವನ್ನು ತಯಾರು ಮಾಡ್ಬೇಕಾದ್ರೆ ಅದರಲ್ಲಿ ಕೆಲವೊಂದು ವಸ್ತುಗಳನ್ನ ಇಲ್ಲಿ ಆಡ್ ಮಾಡಿರ್ತಾರೆ. ಏನಪ್ಪಾ ಅಂತಂದ್ರೆ ಅವು ಏನೇನು ವಸ್ತುಗಳು ಅಂತಂದ್ರೆ ರಂಜಕ ಮತ್ತೆ ಪಾದರಸ, ಈ ಕಾಡಿಗೆ ಅಂತ ನಾವು ಹೇಳ್ತೀವಿ, ಆಕಳ ಬೂದಿ, ರಾಳ, ಮತ್ತೆ ಆಕಳ ತುಪ್ಪದ ಕಾಡಿಗೆ ಅಂತೇಳಿ ಇವೆಲ್ಲವನ್ನು ಒಂದು ಮಿಶ್ರಣ ಮಾಡಿ ಇವೆಲ್ಲವನ್ನು ಹಾಕಿ ಅಲ್ಲಿ ಈ ಲಿಂಗವನ್ನು ಮಾಡಿರ್ತಾರೆ. ಅಂದ್ರೆ ಇದು ಟೋಟಲಿ ಒಂದು ಸಾಲಿಡ್ ಕಾರ್ಬನ್ ಅಂತ ಹೇಳ್ಬೋದು. ಆ ಲಿಂಗವನ್ನು ಈ ರೀತಿ ಇವೆಲ್ಲ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಮಾಸ್ಟರ್ಸ್. ಈ ಕಾರ್ಬನ್ ನಲ್ಲಿ ಎಷ್ಟೊಂದು ಆ ಲಿಂಗು ನಾವು ಕೈಯಲ್ಲಿ ಇಟ್ಕೊಳ್ತಕ್ಕಂತಹ ಲಿಂಗು, ಸ್ವತಃ ನಾವು ಕೂಡ ಲಿಂಗ ಪೂಜೆ ಮಾಡ್ತಾ ಇರ್ತೀವಲ್ವಾ ಮಾಸ್ಟರ್ಸ್. ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಕಾರ್ಬನ್ ಆ ಲಿಂಗವನ್ನು ತಯಾರಿಸಿರ್ತಕ್ಕಂಥ ಆ ಲಿಂಗು ಏನಿದೆ ಅಲ್ವಾ, ಸಾಲಿಡ್ ಕಾರ್ಬನ್ ಅಂತ ಹೇಳಿದ್ನಿ ಅಲ್ವಾ ಮಾಸ್ಟರ್ಸ್. ಈ ಕಾರ್ಬನ್ ನಲ್ಲಿ ಎಷ್ಟೊಂದು ವೈಜ್ಞಾನಿಕತೆ ಇದೆ ಅಂತಕ್ಕಂಥದ್ದು. ಅದು ಹೇಗೆ ಅಂದ್ರೆ ನೋಡಿ, ಸುಮಾರು ಅಮೆರಿಕದಲ್ಲಿ 16ನೇ ಶತಮಾನದಲ್ಲಿ ಕಾರ್ಲ್ ಸಾಗನ್ ಅಂತಕ್ಕಂಥ ಒಬ್ಬ ಮಹಾನ್ ವಿಜ್ಞಾನಿ, ಬಹುದೊಡ್ಡ ವಿಜ್ಞಾನಿ, ಅವರು ಈ ಒಂದು ಸಿದ್ಧಾಂತವನ್ನು ಹೊರಡಿಸ್ತಾರೆ. ಅದು ಏನು ಅಂತ, ಆ ಸಿದ್ಧಾಂತ ಏನು ಅಂತಂದ್ರೆ ನೋಡಿ, ಈ ಗ್ಯಾಲಕ್ಸಿಗಳಿಂದ ಅಂದ್ರೆ ಬಾಹ್ಯಾಕಾಶದಿಂದ ಇಲ್ಲಿ ಭೂಮಿಯ ಮೇಲೆ ಅದು ಏನಪ್ಪಾ ಅಂತಂದ್ರೆ ಶಕ್ತಿಯ ಕಣಗಳು ಅಂತ ನಾವು ಹೇಳ್ತೀವಿ. ಈಗ ನಾವು ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ನಾವು ಎನರ್ಜಿಯನ್ನು ತಗೊಳ್ತಾ ಇರ್ತೀವಲ್ವ ಮಾಸ್ಟರ್ಸ್, ಕಾಸ್ಮಿಕ್ ಎನರ್ಜಿ ಅಂತ ಹೇಳಿ. ಆ ಶಕ್ತಿ ಕಣಗಳು ಏನಾಗ್ತಾ ಇರ್ತಾವಂದ್ರೆ ರಾತ್ರಿಯ ಸಮಯದಲ್ಲಿ ಯಥೇಚ್ಛವಾಗಿ ಭೂಮಿಯ ಮೇಲೆ ಬೀಳ್ತಾ ಇರ್ತವೆ. ಅಂದ್ರೆ ಆ ಶಕ್ತಿ ಕಣಗಳು ಅಂತಂದ್ರೆ ಇಲ್ಲಿ ಆಟಮ್ ಅಂತ ನಾವು ಹೇಳ್ಬೋದು. ಆ ಶಕ್ತಿ ಕಣಗಳು ಏನಿದಾವಲ್ವ, ಪ್ರತಿ ದಿವಸ ರಾತ್ರಿಯ ಸಮಯದಲ್ಲಿ ದಟ್ಟವಾಗಿ ಯಥೇಚ್ಛವಾಗಿ ಭೂಮಿಯ ಮೇಲೆ ಬೀಳ್ತಾ ಇರ್ತವೆ. ಇದು ಕಾರ್ಲ್ ಸಾಗನ್ ಅಂತಕ್ಕಂಥ ಒಬ್ಬ ಅಮೆರಿಕದ ಬಹುದೊಡ್ಡ ಮಹಾನ್ ವಿಜ್ಞಾನಿ ಹೇಳಿರ್ತಕ್ಕಂಥ ಒಂದು ಸಿದ್ಧಾಂತ. ಅದು ನೋಡಿ, ಅದರಲ್ಲೂ ರಾತ್ರಿಯ ವೇಳೆ, ಹಗಲಿಗಿಂತಲೂ ರಾತ್ರಿಯ ವೇಳೆ ಈ ಒಂದು ಏನು ಶಕ್ತಿಯ ಕಣಗಳು ಏನಿದಾವಲ್ವ ಮಾಸ್ಟರ್ಸ್, ಯಥೇಚ್ಛವಾಗಿ ಬೀಳ್ತಾ ಇರೋದು ಅವರು ತಿಳಿಸಿರ್ತಕ್ಕಂಥದ್ದು. ಹೀಗೆ ಸೂರ್ಯನ ಬೆಳಕಿನಲ್ಲಿ ಅವು ಅಂಗಲಾಗಿ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೀಳ್ತಾ ಇರ್ತವೆ. ಆದ್ರೆ ರಾತ್ರಿ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯ ಕಣಗಳು ಭೂಮಿಯ ಮೇಲೆ ಬೀಳ್ತಾ ಇರ್ತವೆ. ಇದು ಕಾರ್ಲ್ ಸಾಗನ್ ಅಂತಕ್ಕಂಥ ವಿಜ್ಞಾನಿ ಹೇಳಿರ್ತಕ್ಕಂಥ ಒಂದು ಸಿದ್ಧಾಂತ. ಹೀಗೆ ಬಾಹ್ಯಾಕಾಶದಿಂದ ಬಿದ್ದಂತ ಈ ಶಕ್ತಿ ಕಣಗಳೇನಿದಾವಲ್ವ ಮಾಸ್ಟರ್ಸ್, ಇಲ್ಲಿ ಭೂಮಿಯ ಮೇಲೆ ಬಿದ್ದ ಮೇಲೆ ಭೂಮಿಯ ಮೇಲೆ ಇರುವ ಕಾರ್ಬನ್
ಆ ಶಕ್ತಿ ಕಣಗಳನ್ನು ಹಿಡಿದಿಡಲ್ಪಡ್ತದೆ. ನೋಡಿ, ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಯಾವುದೇ ಒಂದು ಕಾರ್ಬನ್ ನಿಂದ ಆಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಈ ಶಕ್ತಿಯ ಕಣಗಳನ್ನು ಗ್ರಹಿಸಲ್ಪಡ್ತದೆ, ತನ್ನಲ್ಲಿ ಹಿಡಿದಿಟ್ಟುಕೊಳ್ತಾ ಹೋಗ್ತಿರ್ತದೆ. ಹೀಗೆ ನಮ್ಮ ದೇಹ ಕೂಡ ಒಂದು ಕಾರ್ಬನ್ ಅಂತಲೂ ಹೇಳ್ತಾರೆ ಮಾಸ್ಟರ್ಸ್. ನಾವು ರಾತ್ರಿಯ ಸಮಯದಲ್ಲಿ ಮಲಗಿಕೊಂಡಾಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ಆ ಎನರ್ಜಿಯನ್ನು ನಾವು ತಗೊಳ್ತೀವಿ ಅಂತ ಹೇಳ್ತಾ ಇರ್ತೀವಲ್ವ. ಬೆಳಗ್ಗೆ ನಾವು ಒಂದು ಗಾಢ ನಿದ್ರೆ ಆದ ತಕ್ಷಣ ಬೆಳಗ್ಗೆ ನಾವು ಎದ್ದ ತಕ್ಷಣ ಎಷ್ಟೊಂದು ಫ್ರೆಶ್ ಆಗಿರ್ತೀವಿ ಅಂತಂದ್ರೆ ಆ ಎನರ್ಜಿಯನ್ನೆಲ್ಲ ನಾವು ತಗೊಳ್ತಾ ಇರ್ತೀವಿ. ಆದ್ರೆ ನಿದ್ದೆ ಸಮಯದಲ್ಲಿ ನಾವೇನ್ ಎನರ್ಜಿನ ತಗೊಳ್ತೀವಿ, ಅದು ಧ್ಯಾನದಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆ ಎನರ್ಜಿನ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೆಚ್ಚು ಹೆಚ್ಚು ನಾವಿಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿರೋದು. ಹೀಗೆ ನೋಡಿ, ಭೂಮಿಯ ಮೇಲೆ ಯಾವುದೇ ಒಂದು ಕಾರ್ಬನ್ ಇರ್ಲಿ, ಅದು ಗ್ಯಾಲಕ್ಸಿಯಿಂದ ಅಂದ್ರೆ ಬಾಹ್ಯಾಕಾಶದಿಂದ ಬೀಳ್ತಕ್ಕಂತಹ ಆ ಶಕ್ತಿ ಕಣಗಳನ್ನು ತನ್ನಲ್ಲಿ ಹಿಡಿದಿಟ್ಟುಕೊಳ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ಆ ಕಾರ್ಬನ್ಗೆ ಇರ್ತದೆ. ಮುಂದೆ ಇಂಥ ಒಂದು ನಾವು ಆ ಲಿಂಗ ಅಂತಕ್ಕಂಥದ್ದು ಒಂದು ಕಾರ್ಬನ್ ಸಾಲಿಡ್ ಅಂತ ಹೇಳಿದ್ವಿ. ಆ ಲಿಂಗ ಅಂತಕ್ಕಂಥದ್ದು ಇಲ್ಲಿ ಆ ಭೂಮಿಯ ಮೇಲೆ ಬೀಳ್ತಕ್ಕಂತಹ ಆ ಶಕ್ತಿ ಕಣಗಳನ್ನು ತನ್ನಲ್ಲಿ ಗ್ರಹಿಸಿ ಇಟ್ಕೊಳ್ತಾ ಇರುತ್ತೆ. ಸೊ ಮುಂದೆ ಈ ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಅಂತ ಬರುತ್ತೆ ಮಾಸ್ಟರ್ಸ್. ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಅಂತ ಆವಾಗಲೇ ಬಂದಿರ್ತಕ್ಕಂಥದ್ದು. ಅದು ಈ ಥಿಯರಿ ಪ್ರಕಾರ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಯಾವ ಕಾರ್ಬನ್ಗೆ ಉಷ್ಣ ತಗುಲಿದಾಗ, ಈ ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಪ್ರಕಾರ ಇಲ್ಲಿ ಯಾವ ಒಂದು ಕಾರ್ಬನ್ಗೆ ಇಲ್ಲಿ ಉಷ್ಣ ಅಂದ್ರೆ ಬಿಸಿ, ಆ ಹೀಟ್ ಅಂತ ನಾವು ಹೇಳ್ತೀವಿ, ಆ ಹೀಟ್ ತಗುಲಿದಾಗ ಆ ಕಾರ್ಬನ್ ಅಂತಕ್ಕಂಥದ್ದು ಏನ್ ಮಾಡ್ತದೆ ಅಂತಂದ್ರೆ ತನ್ನೊಳಗೆ ಇಟ್ಟುಕೊಂಡಿರ್ತಕ್ಕಂಥ ಆ ಶಕ್ತಿ ಕಣಗಳನ್ನು ಹೊರ ಹೊಮ್ಮಿಸ್ತಾ ಇರ್ತದೆ. ಈಗ ಫೋಟೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ನಾವು, ಲಿಂಗದಿಂದ ಒಂದು ಬೆಳಕಿನ ಕಿರಣಗಳು ಹೊರ ಹೊಮ್ತಾ ಇರ್ತಂತೆ, ಅಲ್ಲಿ ಇರುವಂತೆ ಅಲ್ಲಿ ಚಿತ್ರವನ್ನು ಮಾಡಿರ್ತಾರೆ ಮಾಸ್ಟರ್. ಫೋಟೋಗಳೆಲ್ಲ ನೋಡ್ತಾ ಇರ್ತೀವಿ ನಾವು. ಈ ರೀತಿ ಆ ಕಾರ್ಬನ್ ಏನಪ್ಪಾ ಅಂತಂದ್ರೆ ಆ ಶಕ್ತಿಯ ಕಣಗಳನ್ನು ಅಲ್ಲಿ ಹೊರಹೊಮ್ಮಿಸ್ತಾ ಇರ್ತದೆ. ಆ ವೇಳೆ ಆ ವಸ್ತುವಿನಲ್ಲಿ, ಆ ಸಮಯದಲ್ಲಿ ಆ ವಸ್ತುವಿನಲ್ಲಿ, ಆ ಕಾರ್ಬನ್ ಅಂತ ವಸ್ತುವಿನಲ್ಲಿ ಏನಾಗ್ತದೆ ಅಂತಂದ್ರೆ ನ್ಯೂಕ್ಲಿಯಸ್ ಅಂದ್ರೆ ಆ ಶಕ್ತಿ ಕಣಗಳ ಭೂಮಿಯ ಮೇಲೆ, ಬಾಹ್ಯಾಕಾಶದಿಂದ ಭೂಮಿಯ ಮೇಲೆ ಬೀಳ್ತಕ್ಕಂಥ ಆ ಶಕ್ತಿ ಕಣಗಳ ಮಧ್ಯೆ ಏನಾಗ್ತಾ ಇರುತ್ತಂದ್ರೆ ನ್ಯೂಕ್ಲಿಯಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್, ಆ ನ್ಯೂಕ್ಲಿಯಸ್ ಅಂತಂದ್ರೆ ಅದರ ಸುತ್ತಲೂ ಕೂಡ ಎಲೆಕ್ಟ್ರಾನ್ಸ್ ತಿರುಗ್ತಾ ಇರುತ್ತವೆ. ಅಂದ್ರೆ ಈಗ ಆ ನ್ಯೂಕ್ಲಿಯಸ್ ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತಕ್ಕಂಥ ಎರಡು ವಸ್ತುಗಳನ್ನ ನಾವು ನೋಡ್ತೀವಿ. ಇಲ್ಲಿ ನ್ಯೂಕ್ಲಿಯಸ್ ಅಂತಂದ್ರೇನೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಂದು ಸಂಗಮ ಅಂತ ನಾವಿಲ್ಲಿ ಹೇಳ್ತೀವಿ. ಆ ನ್ಯೂಕ್ಲಿಯಸ್ ಸುತ್ತಲೂ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸುತ್ತಲೂ ತಿರುಗ್ತಾ ಇರ್ತವೆ. ಆಗ ಯಾವಾಗ ಈ ಹೀಟ್ ಅನ್ನೋದು ಅಲ್ಲಿ ತಗುಲಿದಾಗ, ಆ ಬಿಸಿ ಅಂತಕ್ಕಂಥದ್ದು, ಆ ಬಿಸಿ ಉಷ್ಣ ಅಂತಕ್ಕಂಥದ್ದು ತಗುಲಿದಾಗ ಅಲ್ಲಿರುವ ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಎಲೆಕ್ಟ್ರಾನ್ಗಳಾಗಿ ಪರಿವರ್ತನೆಗೊಳ್ತಾ ಹೋಗ್ತವೆ. ಆ ನ್ಯೂಕ್ಲಿಯಸ್ ಒಳಗೆ ನ್ಯೂಕ್ಲಿಯಸ್ ಏನು ಅದ್ರ ಮಧ್ಯೆ, ಆ ಶಕ್ತಿ ಕಣಗಳ ಮಧ್ಯೆ ಇರ್ತಕ್ಕಂಥ ನ್ಯೂಕ್ಲಿಯಸ್ ನಲ್ಲಿ ಏನ್ ಪ್ರೋಟಾನ್ ನ್ಯೂಟ್ರಾನ್ಗಳು ಇರ್ತಾವಲ್ವಾ ಮಾಸ್ಟರ್ಸ್, ಆ ಪ್ರೋಟಾನ್ ನ್ಯೂಟ್ರಾನ್ಗಳು ಯಾವಾಗ ಬಿಸಿ ತಗುಲ್ತದೆ, ಬಿಸಿ ತಗುಲಿದಾಗ ಅವು ನ್ಯೂಟ್ರಾನ್ಗಳಾಗಿ ಇಲ್ಲಿ ಪರಿವರ್ತನೆಗೊಳ್ತಾ ಹೋಗ್ತವೆ. ಈಗಾಗ್ಲೇ ನ್ಯೂಕ್ಲಿಯಸ್ ಸುತ್ತುತ್ತಿರುವ ಏನು ಅದಕ್ಕೂ ಮುಂಚೆ ನ್ಯೂಕ್ಲಿಯಸ್ ನಲ್ಲಿ ಕೆಲವೊಂದು ಎಲೆಕ್ಟ್ರಾನ್ಗಳು ಇರ್ತವೆ ಅಂತ ಹೇಳ್ತೀವಲ್ವ. ಈ ಹೀಟ್ ನಿಂದಲೂ ಕೂಡ ಪರಿವರ್ತನೆಗೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಎರಡು ಇಲ್ಲಿ ಕೂಡ್ಕೊಳ್ತವೆ.
ನ್ಯೂಕ್ಲಿಯಸ್ ನಲ್ಲಿ ಆಲ್ರೆಡಿ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಮತ್ತೆ ಈ ಹೀಟ್ ನಿಂದ ಅಲ್ಲಿ ಪರಿವರ್ತನೆಗೊಂಡಿರ್ತಕ್ಕಂಥ ಆ ಎಲೆಕ್ಟ್ರಾನ್ಗಳು ಎರಡೂ ಕೂಡ ಇಲ್ಲಿ ಸೇರಿ ಹೋಗ್ತವೆ. ಹೀಗೆ ಸೇರಿಕೊಂಡಿರ್ತಕ್ಕಂಥ ನ್ಯೂಕ್ಲಿಯಸ್ ಸುತ್ತಲೂ ಈ ಅಂದ್ರೆ ಹೀಗೆ ಇಲ್ಲಿ ಸೇರಿಕೊಂಡ ಎಲೆಕ್ಟ್ರಾನ್ಗಳು ಕಾರ್ಬನ್ ಮೂಲಕ ಆ ಹೀಟ್ ತಗುಲಿದಾಗ ಆ ಒಂದು ಕಿರಣಗಳು, ಬೆಳಕಿನ ಕಿರಣಗಳು ಅಲ್ಲಿ ಹೊರಹೊಮ್ಮಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಒಂದು ಸಿದ್ಧಾಂತ ಮಾಸ್ಟರ್ಸ್. ಇದು ಇಡೀ ಜಗತ್ತು ಈಗ ನೋಡಿ, ಈಗ ಮೊಬೈಲ್ ಆಗಿರ್ಬೋದು, ಈಗ ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ ಅಂತ ನಾವು ಹೇಳ್ತೀವಿ. ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಮೊಬೈಲ್ ನಂತಹ, ಕಂಪ್ಯೂಟರ್ ನಂತಹ, ಈ ರೇಡಿಯೋದಂತಹ ಎಷ್ಟೋ ಈ ವಸ್ತುಗಳು ನಡೀತಾ ಇರೋದೇ ಈ ಎಲೆಕ್ಟ್ರಾನ್ಗಳಿಂದ ಅಂತ ಹೇಳ್ಬೋದು. ಎಲೆಕ್ಟ್ರಾನ್ಗಳ ಆ ಒಂದು ಅನ್ವೇಷಣೆ ಆದ ತಕ್ಷಣ ಎಷ್ಟೊಂದು ವೈಜ್ಞಾನಿಕತೆಯಲ್ಲಿ ಪವಾಡಗಳೇ ಸೃಷ್ಟಿಯಾದವು ಅಂತ ನಾವು ಇಲ್ಲಿ ಹೇಳ್ಬೋದು ಮಾಸ್ಟರ್ಸ್. ಈಗ ಎಷ್ಟೊಂದು ವಿಜ್ಞಾನದಲ್ಲಿ ನಾವು ಮುಂದುವರಿತಾ ಇದ್ದೀವಿ ಅಂದ್ರೆ ನೋಡಿ, ಮೊಬೈಲ್ ಎಷ್ಟೊಂದು ಮೊಬೈಲ್ ಇಲ್ಲ ಅಂದ್ರೇನೆ ಈಗ ಇರ್ಲಿಕ್ಕಾಗಲ್ಲ. ಅಷ್ಟೊಂದು ಜನ ಮೊಬೈಲ್ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಎಲೆಕ್ಟ್ರಾನ್ಗಳಿಂದಾನೇ ನಾವು ಇಂತಹ ಒಂದು ವಸ್ತುಗಳನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ನೋಡಿ, ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಬಸವಣ್ಣನವರ ಈ ಒಂದು ಇಷ್ಟಲಿಂಗದ ಕಡೆ ನಾವು ಬರೋಣ. ಈಗ ಇಲ್ಲಿಯವರೆಗೂ ಆ ಸಿದ್ಧಾಂತ ಏನು ಅಂತ ನೋಡಿದ್ವಿ. ಕಾರ್ಲ್ ಸಾಗನ್ ಹೇಳಿರ್ತಕ್ಕಂಥ ಸಿದ್ಧಾಂತ ಆಗಿರ್ಬೋದು, ಆ ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಆಗಿರ್ಬೋದು, ಅದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡ್ವಿ. ಮುಂದೆ ಈ ಲಿಂಗ ಅಂತಂದ್ರೇನೆ ಒಂದು ಸಾಲಿಡ್ ಕಾರ್ಬನ್ ಅಂತ ನಾನು ಹೇಳಿದೆ. ಪೂರ್ತಿಯಾಗಿ ಅದು ಕಾರ್ಬನ್ ಆ ಲಿಂಗನೇ ಪೂರ್ತಿಯಾದಂತ ಒಂದು ಕಾರ್ಬನ್. ಈ ಲಿಂಗವನ್ನು ನಾವು ಹೊರಗಡೆ ತೆಗೆದಾಗ ನಾವು ಮೈಮೇಲೆಲ್ಲ ಲಿಂಗವನ್ನು ಧರಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಮೈಮೇಲೆಲ್ಲ ಸದಾ ಲಿಂಗ ಅಂತಕ್ಕಂಥದ್ದು, ಈಗ ನಾವು ಬೆಳ್ಳಿಯಲ್ಲಿ, ಬಂಗಾರದಲ್ಲಿ ಆ ಲಿಂಗವನ್ನು ಇಟ್ಟು, ಅಂದ್ರೆ ಒಂದು ಕಾಟನ್ ಹತ್ತಿಯಲ್ಲಿ ಆ ಲಿಂಗವನ್ನು ಇಟ್ಟು, ಬೆಳ್ಳಿಯ ಒಂದು ಅದೇನು ಲಿಂಗದ ಮನೆ ಅಂತ ನಾವು ಹೇಳ್ತೀವಲ್ವ ಮಾಸ್ಟರ್ಸ್, ಅದರಲ್ಲಿ ಬೆಳ್ಳಿ ಅಥವಾ ಬಂಗಾರದ ಆ ಲಿಂಗದ ಮನೆಯಲ್ಲಿ ನಾವು ಇಟ್ಕೊಂಡು ಮೈ ಮೇಲೆ ಧರಿಸ್ತಕ್ಕಂಥ ಒಂದು ಪದ್ಧತಿ ಅನ್ನೋದು ಈ ಲಿಂಗ ಧರ್ಮದಲ್ಲಿ ಒಂದು ಇನ್ನೂವರೆಗೂ ನಮ್ಮ ಈ ಒಂದು ಲಿಂಗಾಯತ ಸಂಪ್ರದಾಯದಲ್ಲಿ ಅದು ಇದೆ. ಲಿಂಗ ಯಾವಾಗ್ಲೂ ಮೈ ಮೇಲೆ ಧರಿಸ್ಬೇಕು ಅಂತ ಹೇಳಿ. ಯಾಕೆ ಅಂತ ನೋಡಿ, ಆ ಲಿಂಗದಿಂದ ಬರ್ತಕ್ಕಂತಹ ಆ ಎನರ್ಜಿ ಇಡೀ ನಮ್ಮ ದೇಹವನ್ನು, ನಮ್ಮ ನರನಾಡಿಗಳಲ್ಲಿ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಸಂಚಾರವಾಗ್ಲಿ ಅಂತ. ಇದೊಂದು ವೈಜ್ಞಾನಿಕ ಸತ್ಯ ಮಾಸ್ಟರ್ಸ್. ಈಗ ನಾವು ಈ ಶಕ್ತಿ ಕಣಗಳು ಏನಿದಾವಲ್ವಾ, ಅವು 24 hours ಭೂಮಿಯ ಮೇಲೆ ಬೀಳ್ತಾ ಇರ್ತವೆ. ಆದ್ರೆ ಅವು ಈ ನಮ್ಮ ಬರಿಗಣ್ಣಿಗೆ ಕಾಣ್ತಕ್ಕಂಥದ್ದು ಅಲ್ಲ ಮಾಸ್ಟರ್ಸ್. ಆ ಶಕ್ತಿ ಕಣಗಳ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಎಲೆಕ್ಟ್ರಾನ್ನ ಒಂದು ಬೆಳಕಿನ ಕಿರಣಗಳು ಅವಾಗಿರ್ತವೆ. ಈ ಇಷ್ಟಲಿಂಗ ಅಂತಕ್ಕಂಥದ್ದು ಒಂದು ಕಾರ್ಬನ್ ಅಂತ ನೋಡಿದಾಗ, ಆ ಕಾರ್ಬನ್ ನಲ್ಲಿ ಇದು ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಬನ್ಗಿಂತಲೂ ಇದು ಮೋಸ್ಟ್ ಪವರ್ಫುಲ್ ಕಾರ್ಬನ್ ಅಂತ ಹೇಳ್ತಾರೆ. ಅದು ಯಾವುದು ಅಂತಂದ್ರೆ ಅದು ಇಷ್ಟಲಿಂಗ. ಈ ಇಷ್ಟಲಿಂಗದ ಕಾರ್ಬನ್ ಬಾಹ್ಯಾಕಾಶದಿಂದ ಬರ್ತಕ್ಕಂತಹ ಶಕ್ತಿ ಕಣಗಳನ್ನು ತನ್ನೊಳಗೆ ಹಿಡಿದಿಟ್ಟುಕೊಳ್ತಕ್ಕಂಥ, ಅಂದರೆ ಗ್ರಹಿಸಲ್ಪಡ್ತಕ್ಕಂತ ಒಂದು ಶಕ್ತಿ ಇಷ್ಟಲಿಂಗಕ್ಕೆ ಇದೆ. ಈ ಲಿಂಗವನ್ನು ಧರಿಸುವಾಗ ಅದೇ ನಾನು ಹೇಳಿದ್ನಲ್ವ, ಕಾಟನ್ ಹತ್ತಿಯಲ್ಲಿ ಅದರ ಲಿಂಗವನ್ನು ನಾವು ಧರಿಸ್ತಾ ಹೋಗ್ತಾ ಇರ್ತೀವಿ. ಈ ಲಿಂಗ ನೋಡಿ, ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಇಲ್ಲಿ ಈ ಕಾರ್ಬನ್ ಏನ್ ಬಾಹ್ಯಾಕಾಶದಿಂದ ಬರ್ತಿರ್ತಕ್ಕಂತ ಕಾರ್ಬನ್ ಏನ್ ಹಿಡಿದಿಟ್ಕೊಳ್ತದಲ್ವಾ ಮಾಸ್ಟರ್ಸ್, ಅದರ ಮೂಲಕ ಬೆಳಕಿನ ಕಿರಣಗಳು ಹರಡುತ್ತವೆ ಅಂತ ನಾವು ಹೇಳಿದ್ವಿ. ಈ ಲಿಂಗ ಏನಿದೆ ಅಲ್ವಾ, ಯಾವಾಗ ನಮ್ಮ ಅಂಗೈಯಲ್ಲಿ ನಾವು ಪೂಜೆಗಂತ ಲಿಂಗವನ್ನು ಅಂಗೈಯಲ್ಲಿ ನಾವು ಇಟ್ಕೊಳ್ತೀವಿ. ಈಗೆಲ್ಲ ಲಿಂಗ ಪೂಜೆ ಅಂತಂದ್ರೆ
ಸುಮ್ಮನೆ ಒಂದು ಈಗ ವಿವಿಧ ರೀತಿಯ ಒಂದು ಲಿಂಗಗಳು ಬರ್ತಾ ಇದ್ದಾವೆ. ನಾವು ನೋಡಿ ಮಾಡಿ ಅದನ್ನ ತೆಗೆದುಕೊಳ್ಬೇಕಾಗ್ತದೆ ಮಾಸ್ಟರ್ಸ್. ಆ ಲಿಂಗ ಪೂಜೆ ಅಂತಂದ್ರೆ ವಿಭೂತಿಯನ್ನು ಹಚ್ಚೋದು, ಕುಂಕುಮವನ್ನು ಹಚ್ಚೋದು ಆಯ್ತು. ಅದ್ರ ಮೇಲೆ ಎಷ್ಟು ನೀರು ಹಾಕಿ ವಿಭೂತಿ ಕುಂಕುಮ ಹಚ್ಚಿ ಆಯ್ತು ಅದನ್ನ ಲಿಂಗದ ಮನೆಯಲ್ಲಿ ಇಡೋದು ಅಂತೇಳಿ ಈ ಸಾಮಾನ್ಯವಾಗಿ ಕೆಲವೊಬ್ರು ಮಾಡ್ತಾ ಇರ್ತಾರೆ. ಆದ್ರೆ ಈ ಲಿಂಗ ಪೂಜೆಯ ಒಂದು ವೈಶಿಷ್ಟ್ಯ ನೋಡಿ ಮಾಸ್ಟರ್ಸ್, ಇಷ್ಟೊಂದು ವೈಜ್ಞಾನಿಕವಾಗಿ ಇದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಅವಶ್ಯಕತೆ ಇದೆ ಇಲ್ಲಿ. ಈ ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಫಿಸಿಕ್ಸ್ ನಲ್ಲಿ ನೋಡ್ತೀವಿ, ಒಂದು ದೂರ ಸಂಗಮ ಅಂತ ಒಂದು ಸಿದ್ಧಾಂತವಿದೆ. ಅದು ಫೋಕಲ್ ಲೆಂತ್ ಥಿಯರಿ ಅಂತ ನಾವು ಹೇಳ್ತೀವಿ ಮಾಸ್ಟರ್ಸ್. ಫಿಸಿಕ್ಸ್ ಅಲ್ಲಿ ಬರ್ತಕ್ಕಂತ ಒಂದು ಥಿಯರಿ. ಆ ಥಿಯರಿ ಪ್ರಕಾರ ಏನಾಗ್ತದೆ ಅಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿ ರೇಖೆಗಳು, ಆ ದೃಷ್ಟಿ ರೇಖೆಗಳೇನಿದಾವಲ್ವ ಮಾಸ್ಟರ್ಸ್, ನಮ್ಮ ಕಣ್ಣಿನಿಂದ ಹಿಡ್ಕೊಂಡು 12 ಇಂಚಿನ ಒಳಗಡೆ ಇರ್ತಕ್ಕಂಥ ಯಾವುದೇ ವಸ್ತುವನ್ನು ಇಲ್ಲಿ ಗ್ರಾಸ್ ಮಾಡ್ತಕ್ಕಂಥ ಶಕ್ತಿ ಈ ದೃಷ್ಟಿ ರೇಖೆಗಳಿಗೆ ಇರ್ತದೆ. ಈಗ ಇಲ್ಲಿ ದೃಷ್ಟಿ ರೇಖೆ ಅಂತಂದ್ರೆ ಎಲ್ರಿಗೂ ಅದೇ ಇರ್ತಕ್ಕಂಥದ್ದು ನೋಡಿ ಮಾಸ್ಟರ್ಸ್. ಆ ಒಂದು ದೃಷ್ಟಿ ರೇಖೆ ಅಂತಕ್ಕ ಯಾವುದೇ ವಸ್ತು ಇರಲಿ, ಒಂದು 12 ಇಂಚಿನ ಒಳಗಡೆ ಇರ್ತಕ್ಕಂಥ ಆ ವಸ್ತುವನ್ನು ಗ್ರಾಸ್ ಮಾಡ್ತಕ್ಕಂಥ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ ಅಂತಕ್ಕಂಥದ್ದು ಈ ದೃಷ್ಟಿ ರೇಖೆಗೆ ಇರ್ತದೆ. ಅದು ಪ್ರತಿಯೊಬ್ಬರ ಕಣ್ಣಲ್ಲೂ ಆ ದೃಷ್ಟಿ ರೇಖೆಗಳು ಇರ್ತಕ್ಕಂಥದ್ದು ಇದೆ. ಈ ದೃಷ್ಟಿ ರೇಖೆ ಏನಿದೆ ಅಲ್ವಾ ಮಾಸ್ಟರ್ಸ್, ಅದು ಈ ಶಕ್ತಿ ಕಣಗಳನ್ನು ನಾವು ಕಾಸ್ಮಿಕ್ ಎನರ್ಜಿ ಅಂತಾನು ನಾವು ಹೇಳ್ಬೋದು ಇಲ್ಲಿ. ಆ ಶಕ್ತಿ ಕಣಗಳನ್ನು ಇಲ್ಲಿ ದೃಷ್ಟಿ ನರಗಳಿಗೆ ಅದು ಮುಟ್ಟಿಸ್ತದೆ. ಇಲ್ಲಿ ದೃಷ್ಟಿ ನರಗಳು ಬೇರೆ, ಇಲ್ಲಿ ದೃಷ್ಟಿ ರೇಖೆಗಳು ಬೇರೆ ಮಾಸ್ಟರ್ಸ್. ಈ ದೃಷ್ಟಿ ರೇಖೆಗಳು ಏನ್ ಮಾಡ್ತವೆ ಅಂತಂದ್ರೆ ಆ ದೃಷ್ಟಿ ನರಗಳಿಗೆ ಆ ಒಂದು ಏನು ಶಕ್ತಿ ಕಣಗಳನ್ನು ಅಲ್ಲಿ ದೃಷ್ಟಿ ನರಗಳೇ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತವೆ. ಆ ದೃಷ್ಟಿ ನರಕ್ಕೆ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ನೋಡಿ, ನಮ್ಮ ದೇಹದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಆ ದೃಷ್ಟಿ ನರಗಳಿಗೆ ನೇರವಾದ ಒಂದು ಸಂಪರ್ಕವನ್ನು, ಒಂದು ಡೈರೆಕ್ಟ್ ಕನೆಕ್ಷನ್ ಅನ್ನೋದು ದೃಷ್ಟಿ ನರಕ್ಕೂ ಮತ್ತೆ ಪೀನಿಯಲ್ ಗ್ಲ್ಯಾಂಡ್ಗೂ ಇರ್ತಕ್ಕಂಥದ್ದು. ಈ ಪೀನಿಯಲ್ ಗ್ಲ್ಯಾಂಡ್ ನಲ್ಲಿ ಆ ಶಕ್ತಿ ಕಣಗಳು ಸ್ಟೋರ್ ಆಗ್ತಾ ಹೋಗ್ತವೆ. ಹೇಗೆ ಅಂತಂದ್ರೆ ನೋಡಿ, ನಾವೇ ತದೇಕ ದೃಷ್ಟಿಯಿಂದ ನಾವು ಆ ಲಿಂಗವನ್ನು ನೋಡ್ತಾ ಇದ್ದಾಗ ಅಲ್ಲಿ ಇರ್ತಕ್ಕಂಥ ಬೆಳಕಿನ ಕಿರಣಗಳು ಆ ದೃಷ್ಟಿ ರೇಖೆಗಳ ಮೂಲಕ ಮತ್ತೆ ನರಗಳಿಗೆ ಹೋಗಿ ನರಗಳ ಮೂಲಕ ಪೀನಿಯಲ್ ಗ್ಲ್ಯಾಂಡ್ಗೆ ಸಪ್ಲೈ ಆಗ್ತಕ್ಕಂಥದ್ದು. ಇಂಥ ಒಂದು ಈ ನಮ್ಮ ಕಣ್ಣಿಗೂ ಲಿಂಗಕ್ಕೂ 12 ಇಂಚು ಅಂತರ ಇರಬೇಕು ಅಂತ ನಾನು ಹೇಳಿದೆ. ಲಿಂಗ ಪೂಜೆಯಲ್ಲಿದ್ದಾಗ ಅದೇ ನಾವು ನೋಡ್ತಕ್ಕಂಥ ಆ ಲಿಂಗ ಪೂಜೆಯನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದಾಗ ಈ ರೀತಿಯ ಒಂದು ಕ್ರಿಯೆ ಅನ್ನೋದು ಅಲ್ಲಿ ನಡೀತಾ ಹೋಗ್ತದೆ. ಸೊ ಈ ದೃಷ್ಟಿ ರೇಖೆಯ ಮೂಲಕ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ನಲ್ಲಿ ಈ ಶಕ್ತಿ ಕಣಗಳು, ಆ ಎಲೆಕ್ಟ್ರಾನ್ಸ್ಗಳು ನಮ್ಮ ಪೀನಿಯಲ್ ಗ್ಲ್ಯಾಂಡ್ ನಲ್ಲಿ ಸ್ಟೋರ್ ಆಗ್ತಾ ಹೋಗ್ತಿರ್ತವೆ. ಅಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಈ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಕನ್ನಡದಲ್ಲಿ ನಾವು ಶಂಕು ಗ್ರಂಥಿ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಮೆಲ್ಟಾನ್ ಅಂತಕ್ಕಂಥ ಒಂದು ದ್ರವವನ್ನು ಅಲ್ಲಿ ತಯಾರು ಮಾಡ್ತದೆ. ನಾವು ಹೇಳ್ತೀವಲ್ವಾ ಮಾಸ್ಟರ್ಸ್, ಈಗ ನರಗಳಿಗೆ ಚೈತನ್ಯವನ್ನು ಕೊಡ್ಲಿಕ್ಕೆ ಎಷ್ಟೋ ಮೆಲ್ಟಾನ್ ಅಂತಕ್ಕಂತಹ ಔಷಧಿಗಳನ್ನ ರೆಡಿ ಮಾಡಿರ್ತಾರೆ. ಅಲೋಪತಿ ಔಷಧಿಗಳವು ನರಗಳ ಒಂದು ದೌರ್ಬಲ್ಯವನ್ನು ಹೋಗ್ಲಾಡಿಸ್ಲಿಕ್ಕೆ ಮೆಲ್ಟಾನ್ ಅಂತಕ್ಕಂತಹ ಒಂದು ಗುಳಿಗೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಇದೆ. ಆದ್ರೆ ನೋಡಿ, ಇಂಥ ಮೆಲ್ಟಾನ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಅದು ತಯಾರಾಗ್ತದೆ. ಅದು ಹೇಗಂದ್ರೆ ಈ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಈ ಮೆಲ್ಟಾನ್ ದ್ರವವನ್ನು ಇಲ್ಲಿ ತಯಾರು ಮಾಡ್ತದೆ. ಅದು ನಮ್ಮ ದೇಹದಲ್ಲಿ. ಅದು ಹೇಗೆ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಬಾಹ್ಯಾಕಾಶದಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿಯನ್ನು
ಆ ತೆಗೆದುಕೊಂಡು ಈ ಲಿಂಗ ಪೂಜೆಯ ಮೂಲಕ ಬಂದಿರ್ತಕ್ಕಂಥ ಆ ಒಂದು ಶಕ್ತಿಯ ಕಣಗಳಿಂದ ಈ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಈ ಮೆಲ್ಟಾನ್ ಅಂತಕ್ಕಂಥ ದ್ರವವನ್ನು ಇಲ್ಲಿ ತಯಾರು ಮಾಡ್ತದೆ. ಸೊ ಈ ದ್ರವವನ್ನು ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಏನ್ ಮಾಡ್ತದೆ, ಆ ಪೀನಿಯಲ್ ಗ್ಲ್ಯಾಂಡ್ ಪಿಟ್ಯೂಟರಿ ಗ್ರಂಥಿಗೆ ಅಲ್ಲಿ ಕಳಿಸಿಕೊಡ್ತದೆ. ತಾನು ಸ್ಟೋರ್ ಮಾಡಿಕೊಂಡಿರ್ತಕ್ಕಂತಹ ಆ ಎಲೆಕ್ಟ್ರಾನ್ಸ್, ಆ ಶಕ್ತಿ ಕಣಗಳನ್ನು ಇಲ್ಲಿ ಅದು ಪಿಟ್ಯೂಟರಿ ಗ್ರಂಥಿಗೆ ಸದಾ ಸಪ್ಲೈ ಮಾಡ್ತಾ ಇರ್ತದೆ. ಇದು ಇನ್ನೊಂದೇನಂದ್ರೆ ನೋಡಿ, ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅಂದ್ರೇನೆ ಮಾಸ್ಟರ್ ಇನ್ ದ ಬಾಡಿ ಅಂತ ನಾವು ಹೇಳ್ತೀವಿ. ಮಾಸ್ಟರ್ ಗ್ಲ್ಯಾಂಡ್, ಅದು ಮಾಸ್ಟರ್ ಗ್ಲ್ಯಾಂಡ್ ಇನ್ ದ ಬಾಡಿ ಅಂತ ನಾವಿಲ್ಲಿ ಹೇಳ್ತೀವಿ. ಯಾಕೆ ಅಂತಂದ್ರೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ನಿಂದ ಮೆಲ್ಟಾನ್ ಅಂತಕ್ಕಂತಹ ಆ ಒಂದು ದ್ರವ ಏನಿದೆ ಅಲ್ವಾ ಮಾಸ್ಟರ್ಸ್, ಅದು ಏನಾಗ್ತದೆ ಅಂತಂದ್ರೆ ದೇಹದ ಎಲ್ಲಾ ನರಗಳಿಗೂ ಅಲ್ಲಿ ಸಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಮೂಲಕ ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಗ್ಲ್ಯಾಂಡ್ಗಳು ಇಲ್ಲಿ ಈ ಏನ್ ಪೀನಿಯಲ್ ಗ್ಲ್ಯಾಂಡ್ ಆಗಿರ್ಬೋದು, ಪಿಟ್ಯೂಟರಿ ಗ್ಲ್ಯಾಂಡ್ ಆಗಿರ್ಬೋದು, ಇವು ನರಗಳ ಕೇಂದ್ರಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಅಂದ್ರೆ ಸೆಂಟರ್ಸ್ ಆಫ್ ಗ್ಲ್ಯಾಂಡ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಯಾವುದೇ ವಸ್ತು ಆಗ್ಲಿ ಅದಕ್ಕೆ ಇಲ್ಲಿ ಪವರ್ ಅಂತಕ್ಕಂಥದ್ದು ಬೇಕು. ಪವರ್ ಅಂತದ್ದು ಇಲ್ಲ ಅಂದ್ರೆ ಆ ವಸ್ತುವಿನ ಚಲನವಲನ ಅಂತಕ್ಕಂಥದ್ದು ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಮಾಸ್ಟರ್ಸ್. ಹಾಗಾಗಿ ನೋಡಿ, ಈಗ ನಮ್ಮ ದೇಹ ಆಗ್ಲಿ, ಪ್ರತಿಯೊಂದು ಯಾವುದೇ ಪ್ರಾಣಿ ಆಗ್ಲಿ ವಸ್ತುಗಾಗ್ಲಿ ಅಲ್ಲಿ ಅದಕ್ಕೆ ಪವರ್ ಅಂತಕ್ಕಂಥದ್ದು ಬೇಕೇ ಬೇಕು. ಈಗ ನಾವು ಈ ಮೊಬೈಲ್ ನಡಿಬೇಕು ಅಂತಂದ್ರೆ ಮೊಬೈಲ್ ಅನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ನಾವು ರೀಚಾರ್ಜ್ ಮಾಡ್ತಾ ಇರ್ತೀವಿ. ಸೊ ಈ ನಮ್ಮ ದೇಹಕ್ಕೂ ಕೂಡ ನಾವು ರೀಚಾರ್ಜ್ ಮಾಡ್ಕೋತಕ್ಕಂತ ಒಂದು, ಅಂದ್ರೆ ಆ ಶಕ್ತಿಯನ್ನು ತೆಗೆದುಕೊಂಡಾಗ ನಮ್ಮ ದೇಹ ಕೂಡ ಇಲ್ಲಿ ರೀಚಾರ್ಜ್ ಆಗ್ತಾ ಹೋಗ್ತಾ ಇರುತ್ತದೆ. ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ಎಷ್ಟೊಂದು ಶಕ್ತಿನ ನಾವಿಲ್ಲಿ ವ್ಯಯ ಮಾಡ್ಬೇಕಾಗ್ತಾ ಇರುತ್ತಲ್ವಾ ಮಾಸ್ಟರ್ಸ್. ಹಾಗಾಗಿ ನಾವು ಜಾಸ್ತಿ ಮಾತಾಡ್ಬಾರ್ದು, ಜಾಸ್ತಿ ಆಲೋಚನೆಗಳನ್ನು ಮಾಡ್ಬಾರ್ದು. ನಾವು ಸದಾ ಮೌನವನ್ನು, ಪತ್ರಿ ಸರ್ ಹೇಳ್ತಾ ಇರ್ತಿದ್ರಲ್ವಾ, ಮೌನವನ್ನು ಹೆಚ್ಚಾಗಿ ನಾವು ಪಾಲಿಸ್ಬೇಕು ಅಂತ. ಮೌನದಲ್ಲಿ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಎನರ್ಜಿ ಅಂತಕ್ಕಂಥದ್ದು ಅಲ್ಲಿ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮುಂದೆ ನಾವು ಹುಟ್ಟಬೇಕಾದ್ರೇನೆ ನೋಡಿಲಿ ಹೇಳ್ತಾರೆ ಮಾಸ್ಟರ್ಸ್, ಪರಮಾತ್ಮ 400 ಮೈಕ್ರೋವೋಲ್ಟ್ ವೋಲ್ಟೇಜ್ ಒಂದು ಬ್ಯಾಟ್ರಿ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಹಾಕಿ ಕಳಿಸಿರ್ತಾನೆ ಅಂತ ಹೇಳ್ತಾರೆ. ಆ ಪವರ್ ಅಂತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಆ ಪೀನಿಯಲ್ ಗ್ಲ್ಯಾಂಡ್ ನಲ್ಲಿ ಪರಮಾತ್ಮ ನಮ್ಗೆ ಸ್ಟೋರ್ ಮಾಡಿ ಕಳಿಸಿರ್ತಾನೆ. ಮಗು ಹುಟ್ಟುತ್ತಿರ್ಬೇಕಾದ್ರೇನೆ ಅಷ್ಟೊಂದು ಆ ಎನರ್ಜಿ, ಆ ಪವರ್ ಅನ್ನು ಪೀನಿಯಲ್ ಗ್ಲ್ಯಾಂಡ್ ನಲ್ಲಿ ಹಾಕಿ ಪರಮಾತ್ಮ ಕಳಿಸಿರ್ತಾನೆ ನಮ್ಗೆ ಈ ಭೂಮಿಗೆ ಬರ್ಬೇಕಾದ್ರೆ. ಸುತ್ತ ನೋಡಿ, ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ಅಂದ್ರೆ ಅವರಲ್ಲಿ ಸುಸ್ತು ಅನ್ನೋದೇ ನೋಡ್ತಾ ಇರಲ್ಲ. ಅವರಿಗೆ ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಹೇಳ್ತಾ ಇರ್ತೀವಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತ. ಅಂದ್ರೆ ಅವರಲ್ಲಿ ಅಂದ್ರೆ ರೆಸ್ಟ್ ಮಾಡ್ಲಿಕ್ಕೆ ಅವ್ರು ಇಷ್ಟನೇ ಪಡೋದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೊಂದು ಆಡ್ತಾರೆ, ಓದ್ತಾರೆ, ಅಂದ್ರೂ ಅವರಿಗೆ ಆಯಾಸ ಅನ್ನೋದೇ ಬರೋದಿಲ್ಲ. ಯಾಕಂದ್ರೆ ಅದು ಆವಾಗ್ಲೇ ಇನ್ನು ಚಿಕ್ಕ ಮಕ್ಕಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ಎನರ್ಜಿ ಅನ್ನೋದು ಯಥೇಚ್ಛವಾಗಿರ್ತದೆ. ನಾವು ಬೆಳೀತಾ 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 ಎನರ್ಜಿ ಡೌನ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಮನುಷ್ಯ ವಯಸ್ಸಾದಂತೆಲ್ಲ ಸಾಕಷ್ಟು ಒಂದು ರೋಗಗಳಿಗೆ ತುತ್ತಾಗ್ತಕ್ಕಂಥ ಒಂದು ಪ್ರಮೇಯಗಳು ಬರ್ತಾ ಹೋಗ್ತವೆ. ಹಾಗಾಗಿ ನಾವು ಆ ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ, ಆ ಎನರ್ಜಿಯನ್ನು ತಗೊಳ್ಳಿಕ್ಕೆ ನಾವು ಧ್ಯಾನದಂತಹ ಪದ್ಧತಿಗಳನ್ನು ನಾವಿಲ್ಲಿ ಅನುಸರಿಸ್ತಾ ಹೋಗ್ತಾ ಇರ್ತೀವಿ. ಎಷ್ಟೋ ಯೋಗಗಳನ್ನು ಮಾಡ್ತಾ ಇರ್ತಾರೆ, ಧ್ಯಾನಗಳನ್ನ ಆಚರಿಸ್ತಾ ಇರ್ತಾರೆ. ಅವೆಲ್ಲ ಈ ಶಕ್ತಿಯನ್ನು ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ. ನೋಡಿ, 1 ಗಂಟೆ ಧ್ಯಾನ ಮಾಡಿದಾಗ ಇಲ್ಲಿ ಎಷ್ಟೊಂದು ನಾವು ಎನರ್ಜಿಯನ್ನ ನಾವಿಲ್ಲಿ ತೆಗೆದುಕೊಳ್ತಾ ಹೋಗ್ತೀವಿ ಮಾಸ್ಟರ್ಸ್. ಇನ್ನೊಂದು, ಈ ಎನರ್ಜಿಯನ್ನು ತೆಗೆದುಕೊಳ್ಳೋದು ಏನಿದೆ ಅಲ್ವಾ, ನಾವು ಇಷ್ಟಲಿಂಗದ ಪೂಜೆಯ ಮೂಲಕ ಆ ಏನ್ ಎನರ್ಜಿಯನ್ನ ತಗೊಳ್ತೀವಲ್ಲ,
ಇದನ್ನ ದೃಷ್ಟಿಯೋಗ ಅಂತಲೂ ಕೂಡ ಹೇಳ್ತೀವಿ. ನಾವು ಯಾವಾಗ ಲಿಂಗವನ್ನು ಅಂಗೈಯಲ್ಲಿಟ್ಟುಕೊಂಡು ನಮ್ಮ ದೃಷ್ಟಿ ನೇರವಾಗಿ ಆ ಆ ಲಿಂಗದ ಕಡೆ ಇದ್ದಾಗ ಆ ದೃಷ್ಟಿಯ ಮೂಲಕ, ಆ ದೃಷ್ಟಿ ರೇಖೆಗಳ ಮೂಲಕ ನಾವು ಆ ಎನರ್ಜಿಯನ್ನ ನಾವು ತಗೊಳ್ತಾ ಹೋಗ್ತಾ ಇರ್ತೀವಿ ಅಲ್ವಾ ಮಾಸ್ಟರ್ಸ್? ಹಾಗಾಗಿ ಇದನ್ನು ದೃಷ್ಟಿಯೋಗ ಕೂಡ ಅಂತಲೂ ಹೇಳ್ತಾರೆ. ಶಕ್ತಿ ಕಣಗಳನ್ನು ಅಂದ್ರೆ ಇದನ್ನು ಇನ್ನೊಂದು ಹೆಸರಂತಂದ್ರೆ ಲಿಂಗ ಯೋಗ ಅಂತಲೂ ಕರೀತಾರೆ. ಇದನ್ನು ಶಿವಯೋಗ ಅಂತಲೂ ಕರೀತಾರೆ ಮಾಸ್ಟರ್ಸ್. ಬ್ರಹ್ಮಾಂಡ ಅಂತಂದ್ರೇನೆ, ಆ ಲಿಂಗ ಅಂದ್ರೇನೆ ಒಂದು ಶಿವನ ಪರಿಕಲ್ಪನೆಯಲ್ಲಿ ನೋಡ್ತಾ ಇರ್ತಾರೆ. ಹೀಗೆ ಈ ಲಿಂಗ ಯೋಗವೇ ಇಲ್ಲಿ ಇಷ್ಟಲಿಂಗ ಪೂಜೆ. ನೋಡಿ, ಪೂಜೆ ಅಂದಾಕ್ಷಣ ವಿಭೂತಿ ಕುಂಕುಮ ಹಚ್ಚಿ ಊದುಬತ್ತಿಯನ್ನು ಬೆಳಗೋದು ಅದು ಅಲ್ಲ ಮಾಸ್ಟರ್ಸ್. ಇಲ್ಲಿ ಇಷ್ಟಲಿಂಗ ಪೂಜೆ ಅಂದ್ರೆ ಅದೊಂದು ಧ್ಯಾನ ಪದ್ಧತಿ. ಬಸವಣ್ಣನವರು ಮಾಡ್ತಿದ್ದಂತಹ ಆ ಧ್ಯಾನ ಪದ್ಧತಿಯೇ ಇಷ್ಟಲಿಂಗ ಪೂಜೆ. ಸೊ ಒಂದು ನೋಡಿ, ಮನುಷ್ಯನಲ್ಲಿ ಏನಪ್ಪಾ ಅಂತಂದ್ರೆ ಈ ಲಿಂಗ ಯೋಗದಲ್ಲಿ ಮೆಲ್ಟಾನ್ ಅಂತಕ್ಕಂತಹ ಒಂದು ದ್ರವದ ಮೂಲಕ ಶಕ್ತಿ ಕಣಗಳು ದೇಹವನ್ನು ಸೇರ್ತಾ ಹೋದಾಗ ದೇಹದಲ್ಲಿ ಒಂದು ಹೊಸ ಚೈತನ್ಯ, ಶಕ್ತಿ, ಹುರುಪು ಅಂತಕ್ಕಂಥದ್ದು, ಉಲ್ಲಾಸ ಅಂತಕ್ಕಂಥದ್ದು ನಮಗೆ ದೊರೆಯುತ್ತಾ ಹೋಗ್ತದೆ. ಇಂಥ ಯಾವಾಗ ಒಂದು ವೇಳೆ ಈ ನರಗಳು ವೀಕ್ ಇದ್ರೆ ಮನುಷ್ಯ ಇಲ್ಲಿ ದುರ್ಬಲನಾಗ್ತಾ ಹೋಗ್ತಾನೆ. ನರ ದೌರ್ಬಲ್ಯ ಅನ್ನೋದು ಅವನಲ್ಲಿ ಕಾಣಿಸ್ಕೊಳ್ತಾ ಹೋದಾಗ ಮನುಷ್ಯ ವೀಕ್ ಆಗ್ತಾ ಹೋಗ್ತಾನೆ. ನರಗಳು ಶಕ್ತಿಹೀನ ಆದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ವರ್ಣತಂತುಗಳು ಕೂಡ ಅಲ್ಲಿ ಅಶುದ್ಧ ಆಗ್ತಾ ಹೋಗ್ತಾ ಇರ್ತವೆ. ನೋಡಿ, ಈ ವರ್ಣತಂತುಗಳು ಅಶುದ್ಧವಾದಾಗ ಏನಾಗ್ತದೆ ಅಂತಂದ್ರೆ ಮನುಷ್ಯನಲ್ಲಿ ಸಹಜವಾಗಿ ಅಲ್ಲಿ ಕೆಟ್ಟ ಆಲೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮಾಸ್ಟರ್ಸ್. ಅವ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂತ ಆ ಒಂದು ಶಕ್ತಿನ ಕಳ್ಕೊಂಡ್ ಬಿಡ್ತಾನೆ. ಕೆಟ್ಟ ಕೆಟ್ಟ ಆಲೋಚನೆಗಳು ಆತನಿಗೆ ಬರ್ತಾ ಹೋಗ್ತವೆ. ಹೀಗಾಗಿ ಈ ಎಲೆಕ್ಟ್ರಾನ್ಸ್ಗಳು ಏನಿದಾವಲ್ವಾ, ನಮ್ಮ ದೇಹದಲ್ಲಿರ್ತಕ್ಕಂಥ ವರ್ಣತಂತುಗಳು, ಆ ಶಕ್ತಿ ಕಣಗಳು ಇಲ್ಲಿ ದೇಹದಲ್ಲಿರ್ತಕ್ಕಂಥ ವರ್ಣತಂತುಗಳನ್ನು ಇಲ್ಲಿ ಶುದ್ಧೀಕರಣ ಮಾಡುತ್ತಾ ಹೋಗ್ತಾ ಇರ್ತವೆ. ಆ ವರ್ಣತಂತುಗಳ ಒಂದು ಶುದ್ಧೀಕರಣದಿಂದ ಮನುಷ್ಯನಲ್ಲಿ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂತಹ ಒಂದು ಶಕ್ತಿ ಅನ್ನೋದು ಬರ್ತಾ ಹೋಗ್ತದೆ. ಅಂದ್ರೆ ಒಳ್ಳೆ ಒಳ್ಳೆ ಆಲೋಚನೆಗಳು ಇಲ್ಲಿ ಬರ್ತಾ ಹೋಗ್ತಾ ಇರ್ತವೆ. ಈ ನೋಡಿ, ಎಷ್ಟೊಂದು ಈಗ ನರಗಳ ಒಂದು ಅದೇ ಅವಾಗ್ಲೇ ನಾನು ಹೇಳಿರುವಂತೆ ನರಗಳ ವೀಕ್ನೆಸ್ಗಾಗಿ ಮೆಲ್ಟಾನ್ ಅಂತ ಒಂದು ಗುಳಿಗೆಗಳು ಇವೆ ಅಂತ ಹೇಳಿದ್ರು. ಯಾಕೆ ನಾವು ಅಲೋಪತಿ ಗುಳಿಗೆಗಳನ್ನ ನಾವ್ ಯಾಕೆ ಬಳಸ್ಬೇಕು? ಈ ರೀತಿ ಒಂದು ಧ್ಯಾನ ಪದ್ಧತಿಯನ್ನು ನಾವು ಅನುಸರಿಸ್ಬೋದಲ್ಲ. ಯಾಕಂದ್ರೆ ಇಲ್ಲಿ ಈ ಧ್ಯಾನದಲ್ಲೂ ಕೂಡ ಸಹಸ್ರಾರ ಚಕ್ರದಿಂದ ಅವಾಗ್ಲೆಲ್ಲ ಹೇಳ್ತಾ ಇದ್ರು, ಮೆಲ್ಟಾನ್ ಅಂತ ದ್ರವಕ್ಕೆ ಅಮೃತ ಅಂತ ಹೇಳ್ತಾ ಇದ್ರು. ಸಹಸ್ರಾರದಿಂದ ಸುರಿತಕ್ಕಂತ ಅಮೃತ ಇದು ಅಂತ ಹೇಳ್ತಾ ಇದ್ರು. ಅದು ನಮ್ಮ ದೇಹದಲ್ಲೇ ತಯಾರಾಗ್ತಕ್ಕಂಥದ್ದು. ಅಂದ್ರೆ ನೋಡಿ, ಅದು ಇಷ್ಟಲಿಂಗದಿಂದ, ಇಷ್ಟಲಿಂಗ ಪೂಜೆಯಿಂದ ಅದ್ಭುತವಾದ ಇಂಥ ಮೆಲ್ಟಾನ್ ಅಂತಕ್ಕಂಥದ್ದು ಇಲ್ಲಿ ನಮ್ಮ ದೇಹದಲ್ಲೇ ನಾವು ತಯಾರಿಸಿಕೊಳ್ತಕ್ಕಂತಹ ಒಂದು ಅದ್ಭುತ ಶಕ್ತಿ ಈ ಇಷ್ಟಲಿಂಗ ಪೂಜೆಯಲ್ಲಿ ನಾವು ನೋಡಬಹುದು. ಹಾಗಾಗಿ ನಾವು ಈ ರೀತಿಯ ಒಂದು ಧ್ಯಾನ ಪದ್ಧತಿಯನ್ನು ಕೂಡ ನಾವಿಲ್ಲಿ ಅನುಸರಿಸ್ತಾ ಹೋಗ್ಬಹುದು. ಹಾಗೆ ಇಷ್ಟಲಿಂಗ ಪೂಜೆಗೆ ಇಂಥ ಒಂದು ಮೆಲ್ಟಾನ್ ತಯಾರಿಸ್ತಕ್ಕಂತ ಒಂದು ಅದ್ಭುತವಾದ ಶಕ್ತಿ ಇದೆ. ಬೆಳಗ್ಗೆ ನೋಡಿ, ಲಿಂಗ ಪೂಜೆ ಮಾಡಿದ್ಮೇಲೆ ಕೆಲವೊಂದ್ರ ಮುಖದ ಮೇಲೆ ಒಂದು ಮಂದಹಾಸ, ಪ್ರಶಾಂತತೆ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಅದೆಲ್ಲ ಹೇಗೆ ಅಂತಂದ್ರೆ ಆ ಎನರ್ಜಿಯಿಂದ ಅದು ಬರ್ತಕ್ಕಂಥದ್ದು. ಶಾಂತವಾಗಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಸಿಟ್ಟು, ಕೋಪದಲ್ಲಿರ್ತಕ್ಕಂಥ ವ್ಯಕ್ತಿ ಲಿಂಗ ಪೂಜೆ ಮಾಡಿದ ತಕ್ಷಣ ಆತನಲ್ಲಿ ಒಂದು ಹೊಸ ಹುರುಪು, ಚೈತನ್ಯ ಅನ್ನೋದು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ನೋಡಿ, ಈ ರೀತಿ ಇಷ್ಟಲಿಂಗ ಪೂಜೆಗೂ ವಿಜ್ಞಾನಕ್ಕೂ ಒಂದು ನೇರವಾದ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಮಾಸ್ಟರ್ಸ್. ಈ ಹಾಗಾಗಿ ಎಲ್ರೂ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಬಸವಣ್ಣನವರು ಮಾಡಿದ್ದು ಇದೇ ಇಷ್ಟಲಿಂಗ ಪೂಜೆಯ ಧ್ಯಾನ ಇದು.
ಪೂಜೆ ಅಂದ್ರೆ ಅವರು ಆ ರೀತಿ ಪೂಜೆ ಅಲ್ಲ, ಅದು ಒಂಥರ ಧ್ಯಾನದಲ್ಲಿ ಅವರು ಆಸಕ್ತರಾಗ್ತಾ ಇದ್ರು. ಬಸವಣ್ಣನವರು ಮಾಡ್ತಕ್ಕಂತ ಧ್ಯಾನವೇ ಈ ಇಷ್ಟಲಿಂಗ ಪೂಜೆ ಅಂತಕ್ಕಂಥದ್ದು. ಹಾಗಾಗಿ ಅವರು ಇಂತಹ ಒಂದು ಲಿಂಗ ಧರ್ಮವನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡುತ್ತಾರೆ. ಅದು ಇಲ್ಲಿ ಆ ಜಾತಿ ಈ ಜಾತಿ ಅಂತ ಅವರು ನೋಡ್ಲಿಲ್ಲ. ಈ ಲಿಂಗ ಧರ್ಮ ಅಂತಂದ್ರೆ ಇಡೀ ಇದು ಒಂದು ಇಡೀ ವಿಶ್ವಕ್ಕೆ ಇಲ್ಲಿ ಕೆಲವೊಂದು ಲಿಂಗ ಧರಿಸಿಕೊಂಡವ್ರೆ ಲಿಂಗಾಯತರು ಅಂತೇಳಿ ಆ ರೀತಿ ಎಲ್ಲ ಒಂದಿದೆ. ಆದ್ರೆ ಬಸವಣ್ಣನವರ ಕಾಲದಲ್ಲಿ ಅವರು ಎಲ್ಲ ಜಾತಿಯವರಿಗೂ ಆ ಒಂದು ಲಿಂಗವನ್ನು ಕಟ್ಕೊಳ್ಳಿಕ್ಕೆ ಮುಕ್ತ ಅವಕಾಶವನ್ನು ನೀಡಿದ್ರು. ಆ ಲಿಂಗ ಧರ್ಮದಲ್ಲಿ ಎಲ್ಲಾ ಜಾತಿಯವರಿಗೂ ಇಡೀ ಇಲ್ಲಿ ವಿಶ್ವ ಭ್ರಾತೃತ್ವ ಅಂತಕ್ಕಂಥದ್ದು ಅವರು ಅವರ ಒಂದು ಸುಧಾರಣಾ ಕ್ರಮಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಇಷ್ಟಲಿಂಗವನ್ನು ಕೂಡ ಎಲ್ಲ ಜಾತಿಯವರು ಎಲ್ಲ ಜಾತಿಯವರು ಇಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡಬಹುದು ಅಂತಕ್ಕಂಥ ಒಂದು ಸುಧಾರಣೆಯನ್ನು ಅವರು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಹೀಗೆ ನೋಡಿ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದು ಇದು ಒಂದೇ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮಾಂಡ ಇರೋದೇ ಒಂದು ಲಿಂಗದ ಆಕೃತಿಯಲ್ಲಿ ಅಂತ ನಾವು ಹೇಳ್ತೀವಿ ಮಾಸ್ಟರ್ಸ್. ಹಾಗಾಗಿ ಇಂಥ ಒಂದು ಲಿಂಗ ಧರ್ಮ ಅಂದ್ರೆ ಇದು ಬ್ರಹ್ಮಾಂಡ ಧರ್ಮ ಅಂತಲೂ ನಾವು ಹೇಳ್ಬಹುದು. ಬ್ರಹ್ಮಾಂಡ ಅಂತಂದ್ರೆ ಬ್ರಹ್ಮಾಂಡ ಎಲ್ರಿಗೂ ಒಂದೇ ಅಲ್ವಾ ಮಾಸ್ಟರ್ಸ್? ಈಕ್ವಲ್ ಅಲ್ವಾ? ಎಲ್ಲಾ ಮಕ್ಕಳು ಸೃಷ್ಟಿಯಲ್ಲಿರ್ತಕ್ಕಂಥ ಚರಾಚರ ಜೀವಿಗಳು ಕೂಡ ಬ್ರಹ್ಮಾಂಡಕ್ಕೆ ಒಂದೇ. ಹಾಗಾಗಿ ಈ ಲಿಂಗ ಧರ್ಮವನ್ನು ಕೂಡ ಬಸವಣ್ಣನವರು ಇಡೀ ವಿಶ್ವಕ್ಕೆ ಕೊಡುಗೆಯಾಗಿ ನೀಡ್ತಾರೆ. ಇಷ್ಟಲಿಂಗ ಪೂಜೆಯ ಮೂಲಕನೂ ಕೂಡ ನಾವಿಲ್ಲಿ ಕಾಸ್ಮಿಕ್ ಎನರ್ಜಿಯನ್ನ ನಾವು ತೆಗೆದುಕೊಳ್ತಕ್ಕಂಥ ಒಂದು ಅದ್ಭುತವಾದ ಒಂದು ಧ್ಯಾನ ಪದ್ಧತಿ ಅಂತಲೂ ನಾವಿಲ್ಲಿ ಹೇಳ್ಬೋದು. ಇಷ್ಟಲಿಂಗದ ಕಡೆ ದೃಷ್ಟಿ ಇಡ್ತಾನೆ ಇಲ್ಲಿ ಬಸವಣ್ಣನವರು ಧ್ಯಾನವನ್ನು ಮಾಡ್ತಾ ಇದ್ರು, ಧ್ಯಾನಾಸಕ್ತರಾಗ್ತಾ ಇದ್ರು. ಹೀಗೆ ಈ ರೀತಿ ಧ್ಯಾನಾಸಕ್ತರಾಗಿದ್ಲಾಗಲೇ ಅವರಿಗೆ ಎಷ್ಟೊಂದು ಅಂತರ್ವಾಣಿಗಳು ಆಗ್ತಾ ಹೋಗ್ತಾ ಇದ್ವು. ಅದರ ಮೂಲಕ ಅಪಾರವಾದ ಜ್ಞಾನ ಸಂಪತ್ತನ್ನು ಅವರು ತಮ್ಮದಾಗಿಸಿಕೊಳ್ತಾ ಹೋಗ್ತಾ ಇದ್ರು. ಅವರ ಮದುವೆಯ ವಿಷಯದಲ್ಲೂ ಕೂಡ ನೋಡಿ ಮಾಸ್ಟರ್ಸ್, ಇದು ಅವರಿಗೆ ಮದುವೆ ಅಂದ್ರೆ ಇಷ್ಟ ಇರ್ಲಿಲ್ಲ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಆದ್ರೆ ಹೀಗೆ ಧ್ಯಾನಾಸಕ್ತರಾಗಿರ್ಬೇಕಾದ್ರೇನೆ, ಇಷ್ಟಲಿಂಗ ಪೂಜೆಯಲ್ಲಿ ಅವರು ಧ್ಯಾನಾಸಕ್ತರಾಗಿರ್ಬೇಕಾದ್ರೆ ಅಂತ ಒಂದು ಅಂತರ್ವಾಣಿ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ನೀನು ಮದುವೆ ಆಗ್ಬೇಕು, ಸಂಸಾರಸ್ಥನಾಗಿ ಸಮಾಜ ಸುಧಾರಣೆಯನ್ನು ಮಾಡ್ತಕ್ಕಂಥದ್ದು ಅಂತ ಅಂತರ್ವಾಣಿ ಆದಾಗ್ಲೇ ಅವರು ಮದುವೆ ಆಗ್ತಾರೆ. ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಎನ್ನುವ ಯುವತಿಯರೊಂದಿಗೆ ಅವರು ಮದುವೆ ಆಗಿರ್ತಕ್ಕಂಥದ್ದು ಆ ಅಂತರ್ವಾಣಿಯಿಂದಲೇ ಮಾಸ್ಟರ್ಸ್. ಸೊ ಈ ರೀತಿಯ ಸಾಕಷ್ಟು ಒಂದು ಇದರಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಪತ್ರಿಜಿಯವರು, ಇಲ್ಲಿ ಬಸವಣ್ಣನವರು ಪತ್ರಿಜಿಯವರು ಧ್ಯಾನಕ್ಕಾಗಿ ಪಿರಮಿಡ್ಗಳನ್ನು ನಾವೆಲ್ಲ ಧ್ಯಾನಕ್ಕಾಗಿ ನಾವು ಪಿರಮಿಡ್ಗಳನ್ನು ಬಳಸ್ತಾ ಇದ್ವಿ. ಪತ್ರಿಜಿಯವರು ಧ್ಯಾನಕ್ಕಾಗಿ ಪಿರಮಿಡ್ಗಳನ್ನು ಹೇಳಿದ್ರು. ಇಲ್ಲಿ ಬಸವಣ್ಣನವರು ಆ ಧ್ಯಾನಕ್ಕಾಗಿ ಇಲ್ಲಿ ಆ ಲಿಂಗವನ್ನು ಇಲ್ಲಿ ಬಳಸ್ಕೊಂಡ್ರು. ಇದು ಇಲ್ಲಿ ಇಂಪಾರ್ಟೆಂಟ್ ನೋಡಿ ಮಾಸ್ಟರ್ಸ್. ಹಾಗೆ ಇಲ್ಲಿ ನಾವೇನು ಪಿರಮಿಡ್ಗಳ ಮೂಲಕ ನಾವೇನ್ ಕಾಸ್ಮಿಕ್ ಎನರ್ಜಿಯನ್ನ ತಗೊಳ್ತೀವಿ, ಅದೇ ರೀತಿ ಈ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಳ್ಳುವುದರ ಮೂಲಕ ಆ ರೀತಿಯ ಕಾಸ್ಮಿಕ್ ಎನರ್ಜಿಯನ್ನು ನಾವಿಲ್ಲಿ ತೆಗೆದುಕೊಳ್ಳಬಹುದು. ಬಸವಣ್ಣನವರು ಈ ರೀತಿ ಆ ಲಿಂಗವನ್ನು ಬಳಸಿಕೊಳ್ಳುವುದರ ಮೂಲಕ ಇಲ್ಲಿ ಕಾಸ್ಮಿಕ್ ಎನರ್ಜಿಯನ್ನು ಪಡೆದುಕೊಳ್ತಕ್ಕಂತಹ ಈ ಲಿಂಗ ಪೂಜೆಯನ್ನು ಅವರು ವಿಶ್ವಕ್ಕೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಲಿಂಗವನ್ನು ಅಂಗೈಯಲ್ಲಿ ಇಟ್ಟುಕೊಂಡ ಒಂದು ತದೇಕ ಚಿತ್ತದಿಂದ ನಮ್ಮ ದೃಷ್ಟಿಯನ್ನು ನಾವು ಹಾಯಿಸುತ್ತಾ ನಾವು ಧ್ಯಾನಾಸಕ್ತರಾದಾಗ ನಾವು ಹೆಚ್ಚು ಹೆಚ್ಚು ಒಂದು ಕಾಸ್ಮಿಕ್ ಎನರ್ಜಿಯನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಸವಣ್ಣನವರು ಒಂದು ಅದ್ಭುತವಾದ ವಚನವನ್ನು ಹೇಳಿ ಒಂದು ಸಮಾಜದಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಮಾಸ್ಟರ್ಸ್. ಯಾವುದು? ಈ ಒಂದು ಈ ಧ್ಯಾನದ ಬಗ್ಗೆ, ಈ ಕಾಸ್ಮಿಕ್ ಎನರ್ಜಿಯ ಬಗ್ಗೆ ಒಂದು ಅದ್ಭುತವಾದ ಜ್ಞಾನವನ್ನು ಸಮಾಜಕ್ಕೆ ನೀಡ್ತಾರೆ. ಆ ವಚನ ಏನು ಅಂತ ನೋಡೋಣ ಮಾಸ್ಟರ್ಸ್. ಇಲ್ಲಿ
ನೋಡಿ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಎದ್ದು ಲಿಂಗವ ಪೂಜಿಸಬೇಕು. ನೋಡಿ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಎದ್ದು ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು. ನೋಡಿ, ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ ಲಿಂಗ ಪೂಜಿಸಬೇಕು. ಮತ್ತೆ ಮಲಗಿರ್ದ ಸತಿಯ ನೆಬ್ಬಿಸದೆ ಲಿಂಗವ ಪೂಜಿಸಬೇಕು. ಮಲಗಿರ್ದ ಸತಿಯ ನೆಬ್ಬಿಸದೆ ಲಿಂಗವ ಪೂಜಿಸಬೇಕು. ಎಂತ ಅದ್ಭುತವಾದ ವಚನ ನೋಡಿ ಮಾಸ್ಟರ್ಸ್ ಇದು. ನೋಡಿ, ಇಲ್ಲಿ ಕಾರ್ಲ್ ಸಾಗನ್ ಹೇಳಿರ್ತಕ್ಕಂತ ಸಿದ್ಧಾಂತ ಅಂದ್ರೇನೆ ಅಲ್ಲಿ ರಾತ್ರಿ ವೇಳೆಯಲ್ಲಿ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು, ಶಕ್ತಿ ಕಣಗಳು ಅಂತಕ್ಕಂಥದ್ದು ಭೂಮಿಯ ಮೇಲೆ ಯಥೇಚ್ಛವಾಗಿ ಬೀಳ್ತಾ ಇರ್ತವೆ ಅಂತಕ್ಕಂಥದ್ದು ಕಾರ್ಲ್ ಸಾಗನ್ ಹೇಳಿರ್ತಕ್ಕಂಥ ಸಿದ್ಧಾಂತ. ಇಲ್ಲಿ ಬಸವಣ್ಣನವರು ಹೇಳಿದ್ದೇನಂತಂದ್ರೆ ಈ ಈ ಈ ವಚನದ ಮೂಲಕ ಆ ಎನರ್ಜಿಯನ್ನ ತೆಗೆದುಕೊಳ್ತಕ್ಕಂತ ಒಂದು ಆ ಒಂದು ಏನು ಜ್ಞಾನವನ್ನು ಇಲ್ಲಿ ವಚನದ ಮೂಲಕ ಹೇಳ್ತಾರೆ. ನೋಡಿ, ಇಲ್ಲಿ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಎದ್ದು ನೀವು ಪೂಜೆಯನ್ನು, ಲಿಂಗ ಪೂಜೆಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಗಾಂಧಾರಿ ಮಾಂಧಾರಿ ಅಂತಂದ್ರೆ ಇವು ಪ್ರಹರಗಳು, 4 ರೀತಿಯ ಪ್ರಹರಗಳು ಇರ್ತವೆ ಮಾಸ್ಟರ್ಸ್. ಅಲ್ಲಿ ಹೇಗೆ ಅಂತಂದ್ರೆ ನೋಡಿ, ಸಾಯಂಕಾಲ ನಾವು ಒಂದು ದಿನದಲ್ಲಿ ನೋಡ್ತೀವಿ ಮಾಸ್ಟರ್ಸ್. ಇಲ್ಲಿ ಏನಪ್ಪಾ ಅಂತಂದ್ರೆ ಸಾಯಂಕಾಲ 6ರಿಂದ 9ರವರೆಗೆ ಒಂದು ಟೈಮಲ್ಲಿ ಅದು ಮೊದಲನೇ ಪ್ರಹಾರ. ಮತ್ತೆ ರಾತ್ರಿ 9ರಿಂದ 12ರವರೆಗೆ ಒಂದು ಪ್ರಹಾರ. ಮತ್ತೆ ರಾತ್ರಿ 12ರಿಂದ ಬೆಳಗಿನ 3ರವರೆಗೆ ಒಂದು ಪ್ರಹಾರ. ಮತ್ತೆ ಬೆಳಗಿನ, ಈಗ ನಾವು ಬ್ರಾಹ್ಮಿ ಮುಹೂರ್ತ ಅಂತಲೂ ಹೇಳ್ತೀವಿ, ಬೆಳಗಿನ 3ರಿಂದ ಬೆಳಗಿನ 6ರವರೆಗೆ ಅದು ಒಂದು ಪ್ರಹರ. ಹೀಗೆ 4 ರೀತಿಯ ಪ್ರಹರಗಳು ಇರ್ತವೆ ಮಾಸ್ಟರ್ಸ್. ಬಸವಣ್ಣನವರು ಹೇಳಿದಂತೆ ಇಲ್ಲಿ ಏನ್ ಹೇಳ್ತಾರೆ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಎದ್ದು ಲಿಂಗವ ಪೂಜಿಸಬೇಕು ಅಂತ ಹೇಳಿದ್ರು. ಅಂದ್ರೆ ಬಸವಣ್ಣನವರು ಹೇಳಿದಂತೆ ಈ ಗಾಂಧಾರಿ ಎನ್ನುವಂತ ಪ್ರಹರ, ಮಾಂಧಾರಿ ಅಂತಕ್ಕಂತ ಪ್ರಹರ ಅವು ಕೂಡ ಒಂದು ಪ್ರಹರದ ಹೆಸರು ಮಾಸ್ಟರ್ಸ್. ಇಲ್ಲಿ ಗಾಂಧಾರಿ ಅಂತಕ್ಕಂತ ಪ್ರಹರ ಯಾವಾಗ ಪ್ರಾರಂಭ ಆಗ್ತದೆ ಅಂತಂದ್ರೆ ಮಧ್ಯರಾತ್ರಿ 12ರಿಂದ 3ರವರೆಗೆ ಇದು ಗಾಂಧಾರಿ. ನೆಕ್ಸ್ಟ್ ಬೆಳಗಿನ ಜಾವ 3ರಿಂದ 6ರವರೆಗೆ ಮಾಂಧಾರಿ ಪ್ರಹರ. ಇದು ಮಾಂಧಾರಿ. ಮಾಂಧಾರಿ ಅಂತಂದ್ರೆ ಬೆಳಗಿನ 3ರಿಂದ ಬೆಳಗಿನ 6ರವರೆಗೆ ಆ ಮಾಂಧಾರಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಇಲ್ಲಿ ಬಸವಣ್ಣ ಹೇಳ್ತಾರೆ ರಾತ್ರಿ 12ರಿಂದ ಬೆಳಗಿನ 6ರವರೆಗೆ ಗಾಂಧಾರಿ ಮಾಂಧಾರಿ ಪ್ರಹರ ಆ ಅಹೋರಾತ್ರಿಯಲ್ಲಿ ಅಂತ ಅವ್ರು ಹೇಳಿದ್ರು. ಅಂದ್ರೆ ಗಾಂಧಾರಿ ಅಂತಕ್ಕಂಥದ್ದು ಮಧ್ಯರಾತ್ರಿ 12ರಿಂದ, ಮತ್ತೆ ಇಲ್ಲಿ ಮಾಂಧಾರಿ 3ರಿಂದ 6ರವರೆಗೆ, ಗಾಂಧಾರಿ 12ರಿಂದ 3ರವರೆಗೆ. ಹೀಗಾಗಿ ಇಲ್ಲಿ ಹೇಳ್ತಾರೆ ಬಸವಣ್ಣ, ರಾತ್ರಿ 12ರಿಂದ ಬೆಳಗಿನ 6ರವರೆಗೆ ನೀವು ಲಿಂಗ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡಿ, ಆ ಸಮಯದಲ್ಲಿ ಅಂದ್ರೆ ನೀವು ರಾತ್ರಿ 12ರಿಂದ ಬೆಳಗಿನ 6ರವರೆಗೆ ನೀವು ಒಂದ್ ಅರ್ಧ ಗಂಟೆ ಮಾಡ್ಬೋದು, 1 ಗಂಟೆ ಮಾಡ್ಬೋದು, ನಿಮ್ಗೆ 3 ಗಂಟೆ ಆಗ್ಬೋದು, ಇಲ್ಲ 12ರಿಂದ 6 ಗಂಟೆವರೆಗೂ ಸತತ ನೀವು ಧ್ಯಾನ ಮಾಡ್ತಿದ್ದೀರಿ, ಸತತವಾಗಿ ನೀವು ಲಿಂಗ ಪೂಜೆಯನ್ನು ಮಾಡ್ಬಹುದು ಅಂತ ಹೇಳಿ ಹೇಳ್ತಾರೆ ಬಸವಣ್ಣನವರು. ಆ ಒಂದು ಸಮಯ ಅವ್ರು ಹೇಳಿರ್ತಕ್ಕಂಥದ್ದು. ಈಗ ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ. ಕೋಳಿಗಳು ಯಾವಾಗ ಕೂಗ್ತವೆ ಮಾಸ್ಟರ್ಸ್? ಬೆಳಗ್ಗೆ 5-6 ಸುಮಾರು 6ರ ಒಳಗಡೆನೆ, ಸೂರ್ಯನ ಉದಯಕ್ಕಿಂತಲೂ ಮುಂಚೆನೆ ಕೋಳಿ ಕೂಗ್ತಕ್ಕಂಥದ್ದು. ಹೀಗೆ ಕಾಡ ನವಿಲು ಒದರದ ಮುನ್ನ ನೀವಿಲ್ಲಿ ಲಿಂಗ ಪೂಜೆಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ
ಮುಂದೆ ಹೇಳ್ತಾರೆ, ಮಲಗಿರ್ತ ಸತಿಯ ನೆಪ್ಪಿಸದ ಲಿಂಗ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಜೊತೆ ಮಲಗಿರ್ತಕ್ಕಂಥ ಇಲ್ಲಿ ಸತಿಯನ್ನು ಯಾರಿಗೂ ನಾವಿಲ್ಲಿ ಡಿಸ್ಟರ್ಬ್ ಮಾಡೋದ್ ಬೇಡ. ಮಲಗಿದವರು ಮಲಗಿರ್ಲಿ. ಅಂದ್ರೆ ರಾತ್ರಿಯ ಸಮಯದಲ್ಲಿ ನಾವು ಈ ಲಿಂಗ ಪೂಜೆಯಲ್ಲಿ ತೊಡಗಿಕೊಳ್ಬೇಕು ಅಂತಕ್ಕಂಥದ್ದು. ಸುಮ್ನೆ ಬೆಳಗ್ಗೆ ಅವ್ರನ್ನ ಎಬ್ಬಿಸಿ ನೀರ್ ಕಾಸು, ಸ್ನಾನ ಮಾಡ್ತೀನಿ, ಲಿಂಗ ಪೂಜೆ ಮಾಡ್ಬೇಕು ಅದಂತ ಅವ್ರಿಗೆ ಯಾರಿಗೂ ತೊಂದರೆ ಕೊಡೋದ್ ಬೇಡ. ನಮ್ಮ ಪಾಡಿಗೆ ನಾವು ಇಲ್ಲಿ ಈ ಒಂದು ಲಿಂಗ ಪೂಜೆಯನ್ನು ಮಾಡ್ಬೇಕು ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಹಾಗೆ ಈ ಲಿಂಗದ ಮೇಲೆ ಕಾಸ್ಮಿಕ್ ಎನರ್ಜಿ ಅಂತ ಯಾಕೆ ರಾತ್ರಿ ಸಮಯದಲ್ಲಿ ಅವ್ರು ಹೇಳಿದ್ರು ಅಂತಂದ್ರೆ, ನೋಡಿ ಅಲ್ಲಿ ಕಾರ್ಲ್ ಸಾಗನ್ ಹೇಳಿರ್ತಕ್ಕಂತಹ ಸಿದ್ಧಾಂತಕ್ಕೂ ಇಲ್ಲಿ ಬಸವಣ್ಣನವರು ಹೇಳಿರ್ತಕ್ಕಂತಹ ಈ ವಚನಕ್ಕೂ ಎಷ್ಟೊಂದು ಒಂದು ವೈಜ್ಞಾನಿಕ ಸಂಬಂಧ, ಒಂದು ನೇರವಾದ ಸಂಬಂಧ ಅನ್ನೋದಿದೆ ನೋಡಿ ಮಾಸ್ಟರ್ಸ್. ಬಸವಣ್ಣನವರು ರಾತ್ರಿ 12ರಿಂದ 6ರವರೆಗೆ, ಬೆಳಗಿನ 6ರವರೆಗೆ ಈ ಒಂದು ಲಿಂಗ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು, ಇಷ್ಟಲಿಂಗ ಪೂಜೆ. ಇಲ್ಲಿ ಕಾರ್ಲ್ ಸಾಗನ್ ಹೇಳಿರ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ ಯಥೇಚ್ಛವಾಗಿ ದಟ್ಟವಾಗಿ ಆ ಶಕ್ತಿಯ ಕಣಗಳು ಭೂಮಿಯ ಮೇಲೆ ಬೀಳ್ತಾ ಇರ್ತವೆ ಅಂತಕ್ಕಂಥದ್ದು ಕಾರ್ಲ್ ಸಾಗನ್ ಹೇಳಿರ್ತಕ್ಕಂಥ ಒಂದು ಸಿದ್ಧಾಂತ. ಹಾಗಾಗಿ ಇಲ್ಲಿ ಎಷ್ಟೊಂದು ನೇರ ಸಂಬಂಧ ಅಲ್ವಾ ಮಾಸ್ಟರ್ಸ್. ಇಲ್ಲಿ ಬಸವಣ್ಣನವ್ರು ಹೇಳಿದ್ದಕ್ಕೂ ಇಲ್ಲಿ ಕಾರ್ಲ್ ಸಾಗನ್ ಹೇಳಿದ್ದಕ್ಕೂ ಒಂದು ನೇರವಾದ ಸಂಬಂಧ ನಾವಿಲ್ಲಿ ನೋಡ್ತೀವಿ. ಸೊ ರಾತ್ರಿ 12ರಿಂದ 6ರ ಒಳಗೆ ನಾವಿಲ್ಲಿ ಇಷ್ಟಲಿಂಗ ಪೂಜಾ ಅನ್ನು ನಾವಿಲ್ಲಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹೀಗೆ ನೋಡಿ ಬಸವಣ್ಣನವರು ಹೇಳಿರ್ತಕ್ಕಂಥ ಈ ಒಂದು ಇಷ್ಟಲಿಂಗ ಪೂಜೆಯ ಪರಿಕಲ್ಪನೆಯನ್ನು ನಾವು ಇಲ್ಲಿಯವರೆಗೆ ಈ ಒಂದು ವೈಜ್ಞಾನಿಕ ಹಿನ್ನೆಲೆ ಅಂತಕ್ಕಂಥದ್ದನ್ನು ನಾವು ಕೊಡ್ತಾ ಬಂದ್ವಿ. ಹೇಗೆ ವೈಜ್ಞಾನಿಕತೆ ಇದೆ ಇದರಲ್ಲಿ ಅಡಕವಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಿದ್ವಿ. ಇದರಿಂದ ಏನಾಗ್ತದೆ ಅಂತಂದ್ರೆ ಆ ಎನರ್ಜಿಯನ್ನು ನಾವು ತಗೊಳ್ತಾ ಸಮಾಜದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಾಗಿದೆ. ಆ ಇಷ್ಟಲಿಂಗ ಪೂಜೆಯ ಮೂಲಕ ಮನುಷ್ಯನ ಮನಸ್ಸು ಕೂಡ ಇಲ್ಲಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಆ ಮನುಷ್ಯನ ಮನಸ್ಸಿನಲ್ಲಿ ಇಲ್ಲಿ ಪಾಸಿಟಿವ್ ಆಗಿ ವಿಚಾರ ಮಾಡತಕ್ಕಂತ ಒಂದು ಶಕ್ತಿ ಬರ್ತಾ ಹೋಗ್ತದೆ. ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀವಿ. ಅದು ಹೇಗೆ ಅಂತಂದ್ರೆ ಇದ್ರ ಮೂಲಕ, ಈ ಒಂದು ಇಷ್ಟಲಿಂಗ ಪೂಜೆಯನ್ನು ಮಾಡುವುದರ ಮೂಲಕ ಇಲ್ಲಿ ಸಹಜವಾಗಿ ಮನುಷ್ಯನಿಗೆ ಆ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥ ಶಕ್ತಿ ತಾನಾಗೆ ಬರ್ತಾ ಹೋಗ್ತದೆ ನೋಡಿ. ಹೀಗೆ ಇಂಥ ಒಂದು ಅದ್ಭುತ ವಚನದ ಮೂಲಕ ಬಸವಣ್ಣನವರು ಈ ಇಷ್ಟಲಿಂಗ ಪೂಜೆಯನ್ನು ಮಾಡುವುದರ ಮೂಲಕ ಹೇಗೆ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಬಹುದು ಅಂತಕ್ಕಂಥದ್ದು ಸುಮಾರು 800-900 ವರ್ಷಗಳ ಹಿಂದೆನೆ ಅವರು ಸಮಾಜ ಸುಧಾರಣೆಗಾಗಿ ಈ ರೀತಿಯ ಒಂದು ವಚನಗಳನ್ನ ಅವರು ಹೊರಡಿಸ್ತಾ ಹೋಗ್ತಾರೆ. ಅದ್ಭುತವಾದ ಪ್ರತಿಯೊಂದು ವಚನಗಳು ಕೂಡ ಅದ್ಭುತವಾಗಿರ್ತಕ್ಕಂತಹ ವಚನಗಳು ಮಾತ್ರ. ಹೀಗೆ ಸೊ ಇಲ್ಲಿಯವರೆಗೂ ಈ ಒಂದು ಇಷ್ಟಲಿಂಗ ಪೂಜೆಯ ಒಂದು ವೈಜ್ಞಾನಿಕತೆಯ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡ್ವಿ. ತುಂಬಾನೇ ಖುಷಿ ಅನಿಸ್ತಾ ಇದೆ ಮಾಸ್ಟರ್ಸ್. ಎಷ್ಟೊಂದು ನೋಡಿ, ಸುಮ್ಮನೆ ಲಿಂಗ ಪೂಜೆ ಅಂದಾಕ್ಷಣ ಅಲ್ಲೇನಪ್ಪ ಅಂತಂದ್ರೆ ವಿಭೂತಿ ಹಚ್ಚೋದು, ನೀರ್ ಹಾಕೋದು, ವಿಭೂತಿ ಹಚ್ಚೋದು, ಕುಂಕುಮ ಹಚ್ಚೋದು ಅಷ್ಟೇ ಲಿಂಗ ಪೂಜೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಸಾಮಾನ್ಯರಲ್ಲಿ ಹೆಚ್ಚಾಗಿ ಇದೇ ರೀತಿಯ ಒಂದು ತಿಳುವಳಿಕೆ. ಆದ್ರೆ ಇದು ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡಿದಾಗ ಈಗ ನೋಡಿ ಎಲ್ರೂ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು. ಸೊ ಇಲ್ಲಿಯವರೆಗೂ ಈ ಒಂದು ಇಷ್ಟಲಿಂಗ ಪೂಜೆಯ ಒಂದು ವೈಜ್ಞಾನಿಕತೆಯ ಬಗ್ಗೆ ಎಲ್ರೂ ತಿಳ್ಕೊಂಡ್ವಿ, ಪ್ರಸನ್ನರಾದ್ವಿ. ಸೊ ಈ ಒಂದು ಅವಕಾಶಕ್ಕಾಗಿ ಪಿರಾಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಅವರು ಅನಿತಾ ಮೇಡಮ್ ಆಗಿರ್ಬೋದು, ಕವಿತಾ ಮೇಡಮ್ ಆಗಿರ್ಬೋದು, ಇವರೆಲ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಹಾಗೆ ಬಸವಣ್ಣನವರ ಚೈತನ್ಯ ಶಕ್ತಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮಾಸ್ಟರ್ಸ್. ಯಾಕಂದ್ರೆ
ಈ ಬಸವಣ್ಣನವರ ಚರಿತ್ರೆಯನ್ನ ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 3 ದಿವಸ ಆಯ್ತು. ಏನೋ ಒಂದು ಆ ಆ ಸಂತೋಷ, ಏನೋ ಒಂದು ಉತ್ಸಾಹ ನನ್ನಲ್ಲಿ ಅಷ್ಟೊಂದು ಖುಷಿ ಆಗ್ತಾ ಇದೆ ಅಂದ್ರೆ ಹೇಳಲಿಕ್ಕೆ ಅಷ್ಟು ಏನು ಆ ಎನರ್ಜಿ ಬರ್ತಾ ಇದೆ ಅಂತಕ್ಕಂಥ ಒಂದು ಆ ಅಂದ್ರೆ ನನ್ನಲ್ಲಿ ಆ ರೀತಿ ಭಾಸ ಆಗ್ತಾ ಇದೆ. ಸೊ ಅಷ್ಟೊಂದು ನನಗೆ ಖುಷಿ ಅನಿಸ್ತಾ ಇದೆ ಮಾಸ್ಟರ್ಸ್ ಬಸವಣ್ಣನವರ ಬಗ್ಗೆ ಹೇಳಲಿಕ್ಕೆ. ಸೊ ಇಂಥ ಒಂದು ಅವಕಾಶಕ್ಕಾಗಿ ಇನ್ನು ಮತ್ತೆ ಎಲ್ಲ ಝೂಮ್ ಪಾರ್ಟಿಸಿಪೆಂಟ್ಸ್ಗೂ, ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ತಮಗೆ PCSB ವತಿಯಿಂದ ಹಾಗೂ ಯೂಟ್ಯೂಬ್ ಮತ್ತು ಜೂಮ್ ಅಲ್ಲಿ ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ಧ್ಯಾನಿಗಳ ಪರವಾಗಿ ತಮಗೆ ಆತ್ಮವಂದನೆಗಳು. ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಸೈಂಟಿಫಿಕ್ ರೀಸನ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಮಾಸ್ಟರ್. ಇಷ್ಟಲಿಂಗದ ಹಿಂದೆ ಇಷ್ಟೆಲ್ಲ ವೈಜ್ಞಾನಿಕ ಕಾರಣಗಳಿದೆ ಅಂತ ಫಸ್ಟ್ ಟೈಮ್ ತಿಳ್ಕೊಂಡ್ವಿ ನಾವು. ನಾನ್ ತಿಳ್ಕೊಂಡಿದ್ದು ಫಸ್ಟ್ ಟೈಮ್. ಬಟ್ ಇದಕ್ಕೆಲ್ಲ ಉತ್ತಮವಾದ ಉದಾಹರಣೆ ಬಂದು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿಗಳೇ ತುಂಬಾ ಲೈವ್ ಎಕ್ಸಾಂಪಲ್ ನಮಗೆ. ಅವ್ರು ಅಷ್ಟು ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಎಷ್ಟು ದೀರ್ಘಾಯುಷಿಗಳಾದ್ರು, ಎಷ್ಟೆಲ್ಲ ಅನ್ನದಾಸೋಹ ಮಾಡಿ, ಎಷ್ಟೆಲ್ಲ ಒಂದು ಜ್ಞಾನವನ್ನ ಹಂಚ್ತಾ ಅವರು ದಿನೇ ದೀರ್ಘಾಯುಷಿಗಳೇ ಆದ್ರು. ಅದನ್ನೆಲ್ಲ ನಾವು ಲೈವ್ ಅಲ್ಲಿ ನೋಡಿದೀವಿ, ನಾವೆಲ್ಲ ಗೊತ್ತಿರೋ ಅಂಥದ್ದು. ಕರ್ನಾಟಕದಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಶಿವಕುಮಾರ ಸ್ವಾಮೀಜಿಗಳು ಅಂತಂದ್ರೆ. ಸೇಮ್ ಧ್ಯಾನ ಹೇಗೆ ನಮ್ಗೆ ಎನರ್ಜಿ ಸಿಗುತ್ತೆ, ಲಿಂಗ ಪೂಜೆಯನ್ನು ಮಾಡೋದ್ರಿಂದ ಸಹ ಅಷ್ಟೇ ಒಂದು ಎನರ್ಜಿ ಸಿಗುತ್ತೆ ಅನ್ನುವಂಥದ್ದು ತಿಳಿಸ್ಕೊಟ್ರಿ ಇವತ್ತು. ಮಾಸ್ಟರ್ಸ್ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು, ಕ್ವಶನ್ಸ್ ಅಥವಾ ಅನುಭವ ಹಂಚಿಕೆ ಇದ್ರೆ ಮಾಸ್ಟರ್ ಹತ್ರ ಕೇಳ್ಬೋದು, ಅನುಭವ ಹಂಚಿಕೆ ಮಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ಕೊಂಡು. ಮಾಸ್ಟರ್, ನನಗೆ ಆಕ್ಚುಲಿ ಒಂದು ಕ್ವಶನ್ ಬರ್ತಿದ್ದು, ಧ್ಯಾನಕ್ಕೆ ಬರೋದ್ಕಿಂತ ಮುಂಚೆ ಬಸವಣ್ಣ ಅವರು, ಅಕ್ಕ ಮಹಾದೇವಿಯವರು ಇವರೆಲ್ಲ ಹೇಗೆ ಮನುಷ್ಯರಾಗಿ ಹುಟ್ಟಿ ಹೀಗಾದ್ರು, ಅವರಲ್ಲಿ ಯಾಕೆ ಅಷ್ಟು ಅಪಾರವಾದ ಶಕ್ತಿ ಬಂತು ಅನ್ನೋದು ನನ್ನಲ್ಲಿ ಪ್ರಶ್ನೆ ಬರ್ತಿತ್ತು. ಆಮೇಲೆ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಅವ್ರು ಹೇಗೆ ಸಂಪಾದನೆ ಮಾಡಿದ್ರು ಈ ಒಂದು ಶಕ್ತಿನ ಅಂತ ಹೇಳಿ. ಸೇಮ್ ಲಿಂಗ ಪೂಜೆ ಮಾಡೋದ್ರಿಂದ ಅಷ್ಟೇ ಒಂದು ಕಾಸ್ಮಿಕ್ ಎನರ್ಜಿ ಬರುತ್ತೆ. ಏನ ಪೀನಿಯಲ್ ಗ್ಲ್ಯಾಂಡ್ ಇದೆ, ಥರ್ಡ್ ಐ ಆಕ್ಟಿವೇಶನ್ ಆಗುತ್ತೆ ಮಾಸ್ಟರ್. ಪೀನಿಯಲ್ ಗ್ಲ್ಯಾಂಡ್ ಅಂತ ಅಂದ್ರೆ ಅದು ಥರ್ಡ್ ಐ ಆಕ್ಟಿವೇಶನ್. ಅದಕ್ಕೆ ಇವತ್ತು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೀವು ಸೈಂಟಿಫಿಕ್ ರೀಸನ್ ಎಲ್ಲ ಹೇಳಿದ್ರಿ. ಆ ಗಾಂಧಾರಿ ಟೈಮಿಂಗ್ಸ್, ಆ ಟೈಮಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅದು ನಿಜ ಮಾಸ್ಟರ್. ಈಗ ಗೂಢಾಕೇಶ ಎಲ್ಲ ಮಾಡ್ತಾರಲ್ಲ ಮಾಸ್ಟರ್, ನೈಟ್ ಎಲ್ಲ ಮಾಡ್ತಾರೆ. ಯಾಕೆ? ಅಪಾರವಾದ ಎನರ್ಜಿ ಬರ್ತಿರುತ್ತೆ ಭೂಮಿಗೆ ಅಂತ ಹೇಳಿ. ಎಸ್ ಮೇಡಮ್. ಗುಡಾಕೇಶದಲ್ಲೂ ಅಷ್ಟೇ ಎನರ್ಜಿ ಇರುತ್ತೆ ನೋಡಿ ಮೇಡಮ್, ಅಲ್ಲೂ ಕೂಡ. ಯಾಕಂದ್ರೆ ರಾತ್ರಿ ನೈಟ್ ಫುಲ್ ಧ್ಯಾನದಲ್ಲಿ ಇರ್ತಾರಲ್ವಾ ಮಾಸ್ಟರ್ ಅಲ್ಲಿ, ಹಾಗಾಗಿ ಹೆಚ್ಚಿನ ಒಂದು ಕಾಸ್ಮಿಕ್ ಎನರ್ಜಿಯನ್ನ ಅಲ್ಲಿ ಪಡಿತಾ ಹೋಗ್ತಾ ಇರ್ತಾರೆ. ನಿಜ ಮಾಸ್ಟರ್. ಮಾಸ್ಟರ್, ನಾನು 3 to 6 ಕೇತಪ್ಪ ಸರ್ ಕ್ಲಾಸ್ ಅಲ್ಲಿ ಮಾಡ್ತಿದ್ದೆ ಮಂಡಲ ಧ್ಯಾನ ಮುಗಿಸಿದ್ದೆ. ಆ ಒಂದು ಟೈಮಿಂಗ್ಸ್ ಅಲ್ಲಿ ಮಾಡಿದಾಗ ಎನರ್ಜಿ ಮತ್ತೆ ಬೇರೆ ಟೈಮಲ್ಲಿ ಮಾಡಿದಾಗ ಎನರ್ಜಿನ ವ್ಯತ್ಯಾಸ ನೋಡಿದೀನಿ ಮಾಸ್ಟರ್. ತುಂಬಾ ಬೇಗ ಕನೆಕ್ಟ್ ಆಗ್ತೀವಿ ಆ ಎನರ್ಜಿಲಿ ಮಾಡಿದಾಗ. ಇನ್ನೊಂದಲ್ಲಿ ಗ್ರೂಪ್ ಮೆಡಿಟೇಷನ್ ಒಂದು ಇರುತ್ತಲ್ವಾ ಮೇಡಮ್, ಹಾಗಾಗಿ ಬೇಗ ಅದು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಎಸ್ ಮಾಸ್ಟರ್. ಮಾಸ್ಟರ್, ಒಂದು 5 ನಿಮಿಷ ತಮ್ಮ ಒಂದು ಆಧ್ಯಾತ್ಮಿಕ ದಿನಚರಿ ತಿಳಿಸ್ಕೊಡಿ. ಅಂದ್ರೆ ನೀವು ಯಾವ ಸಮಯದಲ್ಲಿ ಸ್ವಾಧ್ಯಾಯ ಹೋಗ್ತೀರಾ, ಯಾವ ಸಮಯದಲ್ಲಿ ಧ್ಯಾನವನ್ನು ಮಾಡ್ತೀರಾ ಅಂತ ಹೇಳಿ. ಮೇಡಮ್, ಇಲ್ಲಿ ನನ್ನ ಒಂದು ದಿನಚರಿ ಹೇಳ್ಬೇಕಂದ್ರೆ, ನಾನು ಹೆಚ್ಚಾಗಿ ಈಗ ಅವಾಗೆಲ್ಲ ಆನ್ಲೈನ್ ಕ್ಲಾಸಸ್ ಜಾಸ್ತಿ ಮಾಡ್ತಾ ಇದ್ದೆ. ಈಗ ಅಂತಂದ್ರೆ ನಾನು ಆಫ್ಲೈನ್ ಜಾಸ್ತಿ ಮಾಡ್ತಾ ಇದ್ದೀನಿ ಮೇಡಮ್. ಸ್ವಲ್ಪ ಇಲ್ಲಿ ಏನಂದ್ರೆ ನಾನ್ ನನ್ ಟೈಮ್ ಸಿಕ್ಕಾಗ್ಲೆಲ್ಲ ನಾನು ಮಾಡ್ತಾ ಇರ್ತೀನಿ ಧ್ಯಾನ. ಇದೇ ಸಮಯ ಅಂತೇನಿಲ್ಲ, ಎನಿ ಟೈಮ್ ನನ್ಗೆ ಸಮಯ ಸಿಕ್ಕಾಗಲೆಲ್ಲ ನಾನು ಧ್ಯಾನ ಮಾಡ್ತಾ ಇರ್ತೀನಿ. ಈಗ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಒಂದು ಧ್ಯಾನ ಸೇವೆಗಳು, ಈಗ ನಾವೆಲ್ಲ ಧ್ಯಾನ ಪ್ರಚಾರ ಆಗಿರ್ಬೋದು, ಈಗ ಡೇ ಟೈಮ್ ಅಲ್ಲಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾನು ಸ್ಕೂಲ್ಗಳಿಗೆ, ಈಗೆಲ್ಲ ಬೇರೆ ಬೇರೆ ಊರುಗಳಿಗೆ, ಅಲ್ಲಿ ಒಂದು ರೈತರಿಗಾಗಿ ಇದ್ರ ಬಗ್ಗೆ ಪಿರಮಿಡ್ಗಳ ಬಳಕೆ ಬಗ್ಗೆ ಆಗಿರ್ಬೋದು, ಆ ಪಿರಮಿಡ್ಗಳನ್ನ ಹಳ್ಳಿಗಳಲ್ಲಿ ಜಮೀನುಗಳಲ್ಲಿ ಹೇಗೆ
ಬಳಸ್ಬೇಕು ಅದ್ರ ಬಗ್ಗೆ ಈ ರೀತಿ ನಾನು ಆಫ್ಲೈನ್ ಆಗಿ ಜಾಸ್ತಿ ಕ್ಲಾಸಸ್ ನಲ್ಲಿ ನಾನು ತೊಡಕೊಂಡಿದ್ದೀನಿ ಮಾಸ್ಟರ್ಸ್ ನಾನು ಪ್ರೆಸೆಂಟ್. ಆವಾಗ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ಬಟ್ ಇದು ಆನ್ಲೈನ್ ಅಂತ ಅಂದ್ರೆ ಎಜುಕೇಟೆಡ್ ಜನರಿಗೆ ಬೇಗ ತಲುಪ್ತದೆ. ಆದ್ರೆ ಹಳ್ಳಿಯಲ್ಲಿರ್ತಕ್ಕಂತಹ ಅನಕ್ಷರಸ್ಥ ಜನರಿಗೆ ಹೇಗ್ ತಲುಪ್ಬೇಕಿದು, ಅವರಿಗೂ ಇದ್ರ ಬಗ್ಗೆ ಒಂದು ಜ್ಞಾನ ಅನ್ನೋದು ಬೇಕಲ್ವ ಮಾಸ್ಟರ್ಸ್. ಎಲ್ರೂ ಜ್ಞಾನಿಗಳಾಗ್ಬೇಕು ಅಂತ. ಹೀಗಾಗಿ ಈ ಪಿರಮಿಡ್ಗಳ ಒಂದು ಬಳಕೆಯ ಬಗ್ಗೆ, ಈ ಧ್ಯಾನದ ಬಗ್ಗೆ ಮತ್ತೆ ಜ್ಞಾನದ ಬಗ್ಗೆ ನಾವು ಹೆಚ್ಚಾಗಿ ಆಫ್ಲೈನ್ ಕ್ಲಾಸಸ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ನಾನು ಪ್ರೆಸೆಂಟ್ ಅಲ್ಲಿ ಅಲ್ಲಲ್ಲಿ ಹಳ್ಳಿಗಳಿಗೆ ಹೋಗಿ, ಈ ಕೆಲವೊಂದ್ ಕಡೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಮಂಡಲ ಧ್ಯಾನಗಳನ್ನು ಪ್ರಾರಂಭ ಮಾಡೋದಾಗಿರ್ಬೋದು. ಈಗ ಹಳ್ಳಿಗಳಿಗೆ ಹೋಗಿ ಅಲ್ಲಿ ರೈತರಿಗೆ ಇದ್ರ ಬಗ್ಗೆ ನಾಲೆಜ್ ಅನ್ನ ಮೂಡಿಸೋದಾಗಿರ್ಬೋದು. ಈಗ ಅಲ್ಲಿ ಹೊಲಗಳಲ್ಲಿ ಪಿರಮಿಡ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಹೋಗಿ ಹೇಳ್ತಾ ಇರೋದು. ಅಲ್ಲಿ ಹೊಲಗಳಲ್ಲೂ ಕೂಡ ಈಗ ಎಷ್ಟೋ ಜನ ರೈತರು ಜಮೀನುಗಳಲ್ಲಿ ಪಿರಮಿಡ್ಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕಾಗಿ ಮುಂದೆ ಬರ್ತಾ ಇದ್ದಾರೆ ಮಾಸ್ಟರ್ಸ್. ಅಂತ ಒಂದು ಈ ಒಂದು ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಹಾಗೆ ಸ್ಕೂಲ್ಗಳಿಗೆ ಹೋಗಿ ಅಲ್ಲೂ ಕೂಡ ಜ್ಞಾನದ ಬಗ್ಗೆ, ಈ ಪಿರಮಿಡ್ ಬಳಕೆಯ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಈ ರೀತಿಯ ಒಂದು ಕ್ಲಾಸಸ್ಗಳನ್ನ ನಾನು ಆಫ್ಲೈನ್ ಆಗು ಮಾಡ್ತಾ ಇರ್ತೀನಿ ಮಾಸ್ಟರ್ಸ್. ಅದ್ಭುತ ಮಾಸ್ಟರ್, ಅದ್ಭುತವಾದ ಸಮಯ ಸಿಕ್ಕಾಗ್ಲೆಲ್ಲ ಆನ್ಲೈನು ಮಾಡ್ತಾ ಇರ್ತೀನಿ. ಸೊ ಯಾಕಂದ್ರೆ ಇಲ್ಲಿ ಅನಕ್ಷರಸ್ಥರಿಗೆ ಅವ್ರಿಗೆ ಮುಟ್ಲಿ ಅನ್ನೋ ಒಂದು ಉದ್ದೇಶ, ಈ ಒಂದು ಜ್ಞಾನ ಪಿರಮಿಡ್ ಬಳಕೆ ಬಗ್ಗೆ ಅವರಿಗೂ ಅರ್ಥ ಆಗ್ಲಿ, ಅವರು ಧ್ಯಾನವನ್ನು ಮಾಡ್ಲಿ, ಅದರಿಂದ ಅವರು ಸಾಕಷ್ಟು ಲಾಭಗಳನ್ನು ಪಡೆದುಕೊಳ್ಳಿ ಅಂತಕ್ಕಂಥ ಒಂದು ಉದ್ದೇಶ. ಹಾಗಾಗಿ ನಾವು ಅವ್ರ ಇರ್ತಕ್ಕಂಥ ಸ್ಥಳಗಳಲ್ಲೇ ಬೇರೆ ಬೇರೆ ಹಳ್ಳಿಗಳಿಗೆ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾವು ಈ ರೀತಿ ಹಳ್ಳಿಗಳಿಗೆ ಹೋಗಿ ಈ ಒಂದು ಧ್ಯಾನದ ಕಾರ್ಯಗಳನ್ನು ನಾವು ಮಾಡ್ತಾ ಬರ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್, ಅದ್ಭುತವಾಗಿ ತಿಳಿಸ್ಕೊಡ್ರಿ. ಯಾಕೆ ಕೇಳಿದೆ ಅಂದ್ರೆ ಎಷ್ಟೋ ಧ್ಯಾನಿಗಳ ಒಂದು ಇನ್ಸ್ಪಿರೇಷನ್ ಆಗುತ್ತೆ ತಾವು ಮಾಡ್ತಿರುವ ಸೇವೆ. ಹೇಳಿ ಒಂದು 4 ವರ್ಷ ಮೇಡಮ್ ಈಗ ಧ್ಯಾನಕ್ಕೆ ಬಂದು. ಈಗ ಇದೇ ಚೌತಿ ಗಣೇಶನ ಹಬ್ಬದ ಸಂದರ್ಭದಲ್ಲೇ ನಾನು ಧ್ಯಾನಕ್ಕೆ ಬಂದಿದ್ದು. ಇದೇ ಸಮಯದಲ್ಲಿ ಇನ್ನು 2 days and 3 days ಇತ್ತು ಮೇಡಮ್. ಆವಾಗ್ಲೇನೆ ನಾನ್ ಧ್ಯಾನಕ್ಕೆ ಬಂದಿದ್ದು. ಚೌತಿ ಗಣೇಶ ಹಬ್ಬ ಇನ್ನು 2 or 3 days ಇತ್ತೇನೋ, ಆವಾಗ್ಲೇನೆ ನನಗೆ ಧ್ಯಾನ ಪರಿಚಯ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೆ 4 ವರ್ಷ. ಆದ್ರೂ ಅಪಾರವಾದ ಸೇವೆಯಲ್ಲಿ ಅವಾಗಿಂದ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಈ ಒಂದು ಧ್ಯಾನವನ್ನು ಜನರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಈಗ ಎಲ್ಲಾ ಮಾಸ್ಟರ್ಸ್ಗಳು ಏನಪ್ಪಾ ಅಂತಂದ್ರೆ ಆನ್ಲೈನ್ ನಲ್ಲಿಯೂ ಮಾಡ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಒಂದು ಡಿಸ್ಟಿಕ್ ಅಂತ ನೋಡಿದಾಗ ಅಲ್ಲಲ್ಲಿ ಮೇನ್ ಎಲ್ಲಾ ಮಾಸ್ಟರ್ಸ್ಗಳು ಏನ್ ಇದೀವಲ್ವ ಮಾಸ್ಟರ್ಸ್, ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಒಂದು ಈ ಒಂದು ಡಿಸ್ಟಿಕ್ ಸುತ್ತಮುತ್ತ ನಾವಿಲ್ಲಿ ಇಂಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ವಾ ಮಾಸ್ಟರ್ಸ್. ನಮ್ಮ ಸಮಯ ಸಿಕ್ಕಾಗ್ಲೆಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಎಲ್ಲ ಕಡೆ ನಾವು ತಿರುಗಾಡಿ ಈ ರೀತಿ ಧ್ಯಾನದ ಬಗ್ಗೆ, ಈ ಒಂದು ಪಿರಮಿಡ್ಗಳ ಬಳಕೆಯ ಬಗ್ಗೆ ನಾವು ಹೆಚ್ಚು ನಾವು ಹೇಳ್ತಾ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅಲ್ಲಲ್ಲಿ ಈಗ ರಾಯಚೂರಲ್ಲಿ ಇದ್ದಾರೆ, ಈಗ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಎಲ್ಲ ಮಾಸ್ಟರ್ಸ್ ಇದ್ದಾರೆ, ಎಲ್ಲ ರಾಜ್ಯಗಳಲ್ಲಿದ್ದಾರೆ, ಎಲ್ಲ ಈಗ ದೇಶಗಳಲ್ಲೂ ಕೂಡ ಎಷ್ಟೊಂದು ದೇಶಗಳಲ್ಲೂ ಕೂಡ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳಿದ್ದಾರಲ್ವ ಮಾಸ್ಟರ್ಸ್. ಹಾಗಾಗಿ ಅಲ್ಲಲ್ಲಿ ತಮ್ಮ ಸುತ್ತಮುತ್ತ ತಮ್ಮ ತಾವಿರ್ತಕ್ಕಂಥ ಒಂದು ಜಿಲ್ಲೆಯ ಸುತ್ತಮುತ್ತ, ತಾವಿರ್ತಕ್ಕಂಥ ಊರಿನ ಸುತ್ತಮುತ್ತ ಎಷ್ಟೊಂದು ಪ್ರಚಾರ ಆದ್ರೆ ಅಲ್ಲಿ ಬಹು ಬೇಗ ಈ ಧ್ಯಾನ ಇಡೀ ಜಗತ್ತನ್ನು ಒಂದು ಧ್ಯಾನ ಜಗತ್ತನ್ನಾಗಿ ಮಾಡ್ಲಿಕ್ಕೆ, ಪಿರಮಿಡ್ ಜಗತ್ತನ್ನಾಗಿ ಮಾಡ್ಲಿಕ್ಕೆ
ಅಂದ್ರೆ ಅತ್ಯಂತ ವೇಗವಾಗಿ ಸಾಧ್ಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ Thank you. ಮಾಸ್ಟರ್. ಪ್ರತಿಯೊಬ್ಬ ನಮಸ್ತೆ ಮಾಸ್ಟರ್, ಥ್ಯಾಂಕ್ ಯು. ಪ್ರತಿಯೊಬ್ಬ ಧ್ಯಾನಿಗಳಲ್ಲೂ ಆ ತುಡಿತಾ ಇರುತ್ತೆ, ಬೇಗ ಬೇಗ ಪಿರಮಿಡ್ ನಿರ್ಮಾಣಗಳಾಗ್ಲಿ, ಬೇಗ ಬೇಗ ಹರಡಲಿ, ಪ್ರತಿಯೊಬ್ಬರಿಗೂ ಧ್ಯಾನ ಹರಡ್ಲಿ. ಯಾಕಂದ್ರೆ ಒಂದ್ ದಿವಸ ಈಗ ಧ್ಯಾನಕ್ಕೆ ಬಂದಾಗಿಂದ ಮಾಸ್ಟರ್, ಒಂದ್ ದಿವಸ ಏನಾದ್ರು ಏನೇ ಎಮರ್ಜೆನ್ಸಿ ಕೆಲಸ ಇದು ಮಿಸ್ ಆಯ್ತು ಧ್ಯಾನ ಅಂದ್ರುನು ನೆಕ್ಸ್ಟ್ ಡೇಗೆ ಈ ಏನ್ ಭೌತಿಕ ಜೀವನದಲ್ಲಿ ಇರೋಂತ ಜಂಜಾಟದಲ್ಲಿ ಹೆಂಗಪ್ಪ ಬದುಕೋದು ಅಂತ ಅನ್ಸ್ಬಿಡುತ್ತೆ. ಅದೇ ಧ್ಯಾನ ಮಾಡಿದ್ರೆ ಎಲ್ಲಾನು ಒಂದ್ ಚಿಟ್ಕೆ ಹೊಡೆಯೋಷ್ಟು ಈಸಿ ಆಗುತ್ತೆ ನಮ್ಗೆ, ಸಾಲ್ವೇಶನ್ ಮಾಡ್ತಾ ಒಂದು ನನಗೆ ಸ್ವತಃ ನನ್ಗೆ ಹಂಗನ್ಸುತ್ತೆ ಮಾಸ್ಟರ್. ಒಬ್ಬ ಧ್ಯಾನ ಇಲ್ಲದೆ ನಾವು ಬದುಕ್ಬಿಟ್ರೆ ತಲೆ ಒಂಥರ ಅಲ್ಲೋಲ ಕಲ್ಲೋಲ, ಆ ಯೋಚನೆಗಳು ಯಾವ ರೀತಿ ಬಗೆಹರಿಸ್ಬೇಕು, ಯಾವ ರೀತಿ ನಾವು ಹೋಗ್ಬೇಕು ಅನ್ನೋದು ಮಾರ್ಗಗಳೇ ಗೊತ್ತಾಗಲ್ಲ. ಧ್ಯಾನದಲ್ಲಿ ಇರೋದ್ರಿಂದ ಏನೋ ಒಂದು ಆತ್ಮ ತೃಪ್ತಿ, ಇಲ್ಲ ನಾವು ಹೋಗ್ತಾ ಇರೋ ದಾರಿ ಸರಿ. ಅದಕ್ಕೆ ಹೇಳೋದು ಮೇಡಮ್, ಧ್ಯಾನ ಜೀವನ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಜೀವನ ಅಂತ. ಹೌದು, ನಾನು ಅನ್ಕೋತೀನಿ ಧ್ಯಾನ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಾನು ಹೆಂಗೆಲ್ಲಾ ಇನ್ನಷ್ಟು ಕಷ್ಟಗಳನ್ನ ಅಥವಾ ಇನ್ನಷ್ಟು ಕ್ಲಿಷ್ಟಕರವಾಗಿ ನಾನು ನೋಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಇವತ್ತು ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಧ್ಯಾನಕ್ಕೆ. ಒಂದು ಸ್ಪಷ್ಟತೆ ಅನ್ನೋದು ಇರ್ಲಿಲ್ಲ. ಹಾ, ಜೀವನ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಸ್ಪಷ್ಟತೆ ಅನ್ನೋದು ಇರೋದಿಲ್ಲ ಮೇಡಮ್. ಯಾವಾಗ ಧ್ಯಾನಕ್ಕೆ ಬರ್ತೀವಿ ಹೌದು ಎಲ್ಲವೂ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಹೋಗ್ತದೆ. ಹೌದು ಮಾಸ್ಟರ್, ಹೌದು. ಪ್ರತಿಯೊಂದು ಒಟ್ನಲ್ಲಿ ಇವತ್ತಿನ ಟಾಪಿಕ್ ತುಂಬಾನೇ ನಮ್ಗೆ ಕಣ್ ತೆರೆಸ್ತು. ಅಂದ್ರೆ ಆತ್ಮ ಲಿಂಗ ಪೂಜೆ ಅನ್ನುವಂಥದ್ದು ಸುಮ್ನೆ ಮಾಡುವಂಥದ್ದಲ್ಲ, ಅದೇನು ಪೂಜೆ ಅಲ್ಲ, ಅದು ವೈಜ್ಞಾನಿಕ ಕಾರಣ ಇದೆ. ಸೇಮ್ ಧ್ಯಾನದಲ್ಲಿ ಎಷ್ಟು ನಾವ್ ಎನರ್ಜಿನ ತಗೋತೀವಿ ಅಷ್ಟೇ ಎನರ್ಜಿ ಲಿಂಗ ಪೂಜೆಯಲ್ಲಿ ನಾವು ತಗೋತೀವಿ ಅಂತ ಹೇಳಿ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮಾಸ್ಟರ್. ತಮ್ಗೆ PCSP ವತಿಯಿಂದ ಆತ್ಮವಂದನೆಗಳನ್ನ ಸಲ್ಲಿಸ್ತಾ ಎಲ್ಲ ಆತ್ಮಬಂಧುಗಳಿಗೆ ಝೂಮ್ ಹಾಗೂ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ವಂದನೆಗಳನ್ನ ತಿಳಿಸ್ತಾ ಪ್ರೋಗ್ರಾಮ್ನ ಎಂಡ್ ಮಾಡೋಣ ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.